ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನಮಸ್ಕಾರ ಮತ್ತು ಇವತ್ತಿನ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾವು ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ಓದ್ತಾ ಇದ್ದೇವೆ. ಇಲ್ಲಿಯವರೆಗೆ ಶ್ಲೋಕ ನಂಬರ್ 8. ಸೊ ಅಲ್ಲಿವರೆಗೆ ನಾವು ನೋಡಿದ್ದೇವೆ. ಇವತ್ತು ಶ್ಲೋಕ ನಂಬರ್ 9ರಿಂದ ನಾವು ಮುಂದುವರಿಸುವ. ಸೊ ಈ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇರೋದು, ಇಲ್ಲಿವರೆಗೆ ನಾವು ನೋಡಿದ್ದು ಹೇಗೆ ಒಬ್ಬ ವ್ಯಕ್ತಿ ಅಪರಿಪಕ್ವವಾಗಿ ಸನ್ಯಾಸವನ್ನು ತೆಗೆದುಕೊಂಡ್ರೆ ಮತ್ತೆ ಕೆಲವೊಮ್ಮೆ ಕೇವಲ ತಮ್ಮ ಜೀವನೋಪಾಯಕ್ಕಾಗಿ ಸನ್ಯಾಸವನ್ನು ತೆಗೆದುಕೊಂಡು ಅದರಿಂದ ತಮ್ಮ ಜೀವನ ನಡೆಸಬೇಕು. ಸೊ ಆ ರೀತಿಯಾಗಿ ಸನ್ಯಾಸವನ್ನು ಯಾರು ತೆಗೆದುಕೊಳ್ತಾರೆ ಅದನ್ನು ಕೃಷ್ಣ ಇಲ್ಲಿ ಅಪ್ರೂವ್ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿ ತನ್ನ ನಿಯತ ಕರ್ಮಗಳನ್ನು ಮಾಡ್ತಾನೆ, ಅದರ ಫಲದಲ್ಲಿ ಅದರ ಫಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ರೆ ಆ ವ್ಯಕ್ತಿಯು ಒಬ್ಬ ಮಿಥ್ಯಾ ಸನ್ಯಾಸಿಗಿಂತಲೂ ಉತ್ತಮನಾಗಿರ್ತಾನೆ ಅಂತೇಳಿ ಕೃಷ್ಣ ಹೇಳ್ತಾನೆ. 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಇಲ್ಲಿ ಹೇಳ್ತಾ ಇರೋದು ಯಜ್ಞಾರ್ಥಾತ್ ಅಂದ್ರೆ ಯಜ್ಞನ ಸಲುವಾಗಿ, ಯಜ್ಞನಿಗಾಗಿ, ಕರ್ಮಣಃ ಸೊ ನಮ್ಮ ಎಲ್ಲಾ ಕರ್ಮಗಳನ್ನು ನಾವು ಯಜ್ಞಕ್ಕಾಗಿ ಅಥವಾ ಯಜ್ಞವಾಗಿ ಮಾಡಬೇಕು. ಅನ್ಯತ್ರ ಹೀಗೆ ಮಾಡದೇ ಇದ್ರೆ ಲೋಕೋಯಂ ಕರ್ಮ ಬಂಧನಃ ಸೊ ನಾವು ಈ ಪ್ರಪಂಚದಲ್ಲಿ ಕರ್ಮ ಬಂಧನಕ್ಕೆ ಒಳಗಾಗುತ್ತೇವೆ. ತದರ್ಥಂ ಕರ್ಮ ಕೌಂತೆಯ ಸೊ ಹಾಗಾಗಿ ಯಜ್ಞಕ್ಕಾಗಿ ಕರ್ಮವನ್ನು ಮಾಡು ಕೌಂತೆಯ, ಅರ್ಜುನನಿಗೆ ಹೇಳ್ತಾ ಇರೋದು. ಮುಕ್ತ ಸಂಘ ಸಮಾಚಾರ ಸೊ ನೀನು ಎಲ್ಲಾ ಬಗೆಯ ಈ ಬಂಧನದಿಂದ, ಈ 3 ಗುಣಗಳ ಬಂಧನದಿಂದ ನೀನು ಮುಕ್ತನಾಗುತ್ತೀಯೇ. ಸೊ ಈ ರೀತಿಯಾಗಿ ನೀನು ನಿನ್ನ ಕರ್ಮಗಳನ್ನು ಮಾಡಬೇಕು ಅಂತೇಳಿ ಇಲ್ಲಿ ಕೃಷ್ಣ ಸ್ಪೆಸಿಫಿಕ್ ಆಗಿ ಏನ್ ಮಾಡ್ಬೇಕಂತೇಳಿ ಈಗ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಇದಕ್ಕೂ ಮುಂಚೆ ಸನ್ಯಾಸದ ಬಗ್ಗೆ ಹೇಳಿದ್ದಾರೆ. ಸೊ ಆ ರೀತಿಯ ಸನ್ಯಾಸ ಅಷ್ಟು ಲಾಭಕರವಾಗಿರೋದಿಲ್ಲ ಅಂತೇಳಿ, ಅದಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿಯು ಯಜ್ಞಕ್ಕಾಗಿ ತನ್ನ ಕರ್ಮಗಳನ್ನು ಮಾಡಬೇಕು. ಹಾಗೆ ಅವನು ಕರ್ಮದ ಬಂಧನದಿಂದ ಮುಕ್ತನಾಗಬಹುದು. ಇದರ ಅನುವಾದ ಮತ್ತು ಭಾವಾರ್ಥವನ್ನು ನಾವು ನೋಡುವ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಸೊ ನಮ್ಮ ಎಲ್ಲಾ ಕೆಲಸಗಳನ್ನು ನಾವು ವಿಷ್ಣುವಿಗಾಗಿ ಮಾಡಬೇಕು. ಇಲ್ಲಿ ಯಜ್ಞಕ್ಕಾಗಿ ಎಲ್ಲ ಕೆಲಸವನ್ನು ಮಾಡಂತೇಳಿ ಶ್ಲೋಕದಲ್ಲಿ ಹೇಳಿರೋದು ಯಜ್ಞಾರ್ಥಾತ್. ಅನುವಾದದಲ್ಲಿ ವಿಷ್ಣುವಿಗಾಗಿ ಎಲ್ಲ ಕರ್ಮಗಳನ್ನು ಮಾಡ್ಬೇಕಂತೇಳಿ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಯಜ್ಞ ಅನ್ನೋದು ಇದು ಕೂಡ ಕೃಷ್ಣನ ಒಂದು ಅಥವಾ ವಿಷ್ಣುವಿನ ಇನ್ನೊಂದು ಹೆಸರು. ಒಂದು ಅವತಾರದಲ್ಲಿ ಕೃಷ್ಣನಿಗೆ ಯಜ್ಞ ಅಂತೇಳಿ ಕೂಡ ಹೆಸರಿತ್ತು. ಆಮೇಲೆ ಎಲ್ಲ ಯಜ್ಞಗಳು ಕೂಡ ನಾವು ಮಾಡಬೇಕಾಗಿರೋದು ಅದು ಕೃಷ್ಣನಿಗಾಗಿ ಅಥವಾ ವಿಷ್ಣುವಿಗಾಗಿ. ಸೊ ಹಾಗಾಗಿ ಯಜ್ಞಕ್ಕಾಗಿ ನಾವು ಕರ್ಮ ಮಾಡ್ಬೇಕಂತಂದ್ರೆ ಅದು ವಿಷ್ಣುವಿಗಾಗಿ ಮಾಡ್ಬೇಕು. ಇದೆರಡರಲ್ಲೂ ಏನೂ ತಪ್ಪಿಲ್ಲ. ಇದು ಒಂದೇ ಸಮಾನ ಅರ್ಥ ಇರುವಂತಹ ಪದಗಳು. ಯಜ್ಞೋ ವೈ ವಿಷ್ಣು ಅಂತ ಇನ್ನೊಂದು ಕಡೆನೂ ಹೇಳಿದ್ದಾರೆ. ಯಜ್ಞ ಮೀನ್ಸ್ ಯಜ್ಞ ಅಂದ್ರೆ ಅದು ವಿಷ್ಣುವಿಗಾಗಿನೇ. ಸೊ ಯಜ್ಞಕ್ಕಾಗಿ ಕರ್ಮ ಮಾಡ್ಬೇಕಂತಂದ್ರೆ ನಾವು ವಿಷ್ಣುವಿಗಾಗಿ ಕರ್ಮವನ್ನು ನಾವು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಸೊ ಹಾಗೆ ಮಾಡದೇ ಇದ್ರೆ ನಾವು ಮಾಡ್ತಾ ಇರುವಂತಹ ಎಲ್ಲಾ ಕರ್ಮಗಳು ಏನು ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಕರ್ತವ್ಯ ಅಂತೇಳಿ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ, ಹಾಗಿದ್ರೂ ಕೂಡ ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡದಿದ್ರೆ ಆವಾಗ ಆ ಎಲ್ಲಾ ಕರ್ತವ್ಯಗಳು, ಎಲ್ಲಾ ಕೆಲಸಗಳು ಕೂಡ ನಮಗೆ ಬಂಧನಕ್ಕೆ ಕಾರಣವಾಗುತ್ತವೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಅದಕ್ಕಾಗಿ ಕೃಷ್ಣ ಹೇಳ್ತಾ ಇರೋದು
ಭಗವಂತನನ್ನು ತೃಪ್ತಿಪಡಿಸ್ಲಿಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಸೊ ಈ ರೀತಿಯಾಗಿ ಯಾವ ವ್ಯಕ್ತಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಅವನು ಯಾವಾಗಲೂ ಬಂಧನದಿಂದ ಮುಕ್ತನಾಗಿರುತ್ತಾನೆ. ಭಾವಾರ್ಥ: ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು. ಆದುದರಿಂದ ಈ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ. ಸೊ ಯಾವುದೇ ಒಬ್ಬ ವ್ಯಕ್ತಿಯು ಕೆಲಸ ಮಾಡದೆ ಅವನು ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ತನ್ನ ದೇಹವನ್ನು ಉಳಿಸ್ಕೋಬೇಕಾದ್ರೂ ಅವನು ಏನೋ ಒಂದು ಕೆಲಸ ಮಾಡಲೇಬೇಕು. ಅಟ್ಲೀಸ್ಟ್ ಆಹಾರವನ್ನಾದ್ರೂ ಸೇವಿಸಬೇಕು. ಅದು ಒಂಥರ ಕೆಲಸನೇ. ನಾನು ಏನು ಕೆಲಸ ಮಾಡೋದಿಲ್ಲ ಅಂತೇಳಿ ಊಟನೂ ಮಾಡದೇ ಇರ್ಲಿಕ್ಕಾಗಲ್ಲ. ಸೊ ಅದು ಒಂದು ರೀತಿಯ ಕೆಲಸನೇ. ಸೊ ಈ ದೇಹವನ್ನು ಉಳಿಸ್ಕೊಳ್ಬೇಕಾದ್ರೂ ನಾವು ಆಹಾರ ಸೇವಿಸ್ಲಿಕ್ಕಾದ್ರೂ ಅದು ಒಂದು ಕೆಲಸನೇ. ಅಥವಾ ಆಹಾರ ಸೇವಿಸ್ಬೇಕಂದ್ರೆ ನಮಗೆ ದುಡ್ಡು ಬೇಕು, ಅದನ್ನು ಗಳಿಸ್ಲಿಕ್ಕಾದ್ರೂ ನಾವು ಕೆಲಸ ಮಾಡಲೇಬೇಕು. ಯಾರ ಹತ್ರ ಇಲ್ಲ, ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ನನ್ಗೇನು ಕೆಲಸ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತಂದ್ರು ಈ ದೇಹವನ್ನು ನೋಡ್ಕೊಳ್ಳಿಕ್ಕಾದ್ರೂ ಏನೋ ಒಂದು ಮಾಡ್ಲಿಕ್ಕೆ ಮಿನಿಮಮ್ ಅಂದ್ರೆ ಊಟ ಅಂತೂ ಮಾಡ್ಲೇಬೇಕಾಗಿರುತ್ತೆ. ಸೊ ಒಬ್ಬ ವ್ಯಕ್ತಿ ಯಾವ ರೀತಿಯ ಕೆಲಸಗಳನ್ನು ಮಾಡ್ಬೇಕಂತೇಳಿ ಶಾಸ್ತ್ರಗಳಲ್ಲಿ ಅವನ ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ವರ್ಣಾಶ್ರಮ ಅಂತೇಳಿ ಕೃಷ್ಣ ಡಿಸೈಡ್ ಮಾಡಿದ್ದಾರೆ. ಒಂದು ಸಿಸ್ಟಮ್ ಅನ್ನು ಮಾಡಿದ್ದಾರೆ, ಒಂದು ವ್ಯವಸ್ಥೆ ಮಾಡಲಾಗಿದೆ. ಸೊ ಒಬ್ಬ ವ್ಯಕ್ತಿಯ ಯಾವ ರೀತಿಯ ಗುಣ ಇದೆ, ಸೊ ಆ ಗುಣಗಳಿಗೆ ಅನುಗುಣವಾಗಿ ಅವನು ಈ ರೀತಿಯ ಕರ್ಮವನ್ನು ಮಾಡಬೇಕು. ಸೊ ಆ ರೀತಿಯ ಕರ್ಮಗಳನ್ನು ಮಾಡಿದ್ರೆ ಆ ಕರ್ಮದ ಮುಖಾಂತರನೇ ಅವನು ಸಿದ್ಧಿಯನ್ನು ಹೊಂದಬಹುದು. ಸ್ವಕರ್ಮಣ ತಮ್ ಅಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವ, ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸ್ವಕರ್ಮ, ನಮ್ದೇನು ಕರ್ಮ ಇದೆ ನಮ್ಮ ಗುಣಗಳಿಗೆ ತಕ್ಕಂತೆ ಆ ಕರ್ಮದಿಂದ ನಾವು ಭಗವಂತನ ಅರ್ಚನೆಯನ್ನು ಮಾಡಿದ್ರೆ, ಭಗವಂತನ ಸೇವೆಯನ್ನು ಮಾಡಿದ್ರೆ ಅದರಿಂದ ಕೂಡ ಒಬ್ಬ ವ್ಯಕ್ತಿ ಸಿದ್ಧಿಯನ್ನು ಹೊಂದುತ್ತಾನೆ. ಸಿದ್ಧಿ ಅಂತಂತಂದ್ರೆ ಮೋಕ್ಷವನ್ನು ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗುವುದು. ಸೊ ಅದು ಹೇಗೆ ಮಾಡ್ಬೇಕಂತೇಳಿ ಕೃಷ್ಣ ಆಲ್ರೆಡಿ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಅದನ್ನು ಆಲ್ರೆಡಿ ಹೇಳಲಾಗಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ 4 ವಿಭಾಗಗಳು. ಅದು ಗುಣ ಮತ್ತು ಕರ್ಮದ ಆಧಾರದ ಮೇಲೆ, ಜನ್ಮದ ಆಧಾರದ ಮೇಲೆ ಅಲ್ಲ. ಆಮೇಲೆ ಆಶ್ರಮ ಕೂಡ ಇದೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಸೊ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಶ್ರಮದಲ್ಲಿರ್ತಾನೆ, ಆಮೇಲೆ ಒಂದು ವರ್ಣದಲ್ಲಿ ಇರ್ತಾನೆ. ಸೊ ಆ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ರೆ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ರೆ ಅವನು ಕೂಡ ಸಿದ್ಧಿಯನ್ನು ಹೊಂದಬಹುದು. ಯಜ್ಞ ಎಂದರೆ ಮಹಾವಿಷ್ಣು ಅಥವಾ ಧಾರ್ಮಿಕ ಅನುಸಾರವಾಗಿ ಅರ್ಪಣೆ ಮಾಡುವುದು. ಸೊ ಯಜ್ಞ ಅಂದ್ರೆ ಅರ್ಥ ಅಂತಂದ್ರೆ ಅದನ್ನು ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಅರ್ಪಣೆ ಮಾಡುವುದು. ಎಲ್ಲ ಯಜ್ಞಗಳನ್ನು ನಡೆಸುವುದು ವಿಷ್ಣುವನ್ನು ಪ್ರಸನ್ನಗೊಳಿಸುವುದಕ್ಕಾಗಿ. ವೇದಗಳು ಆದೇಶಿಸುತ್ತವೆ, ಯಜ್ಞೋ ವೈ ವಿಷ್ಣು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಬ್ಬ ಮನುಷ್ಯನು ಯಜ್ಞ ಮಾಡಿದರೂ ಒಂದೇ, ಶ್ರೀ ವಿಷ್ಣುವನ್ನು ನೇರವಾಗಿ ಅವನು ಸೇವೆ ಸಲ್ಲಿಸಿದರೂ ಒಂದೇ. ಸೊ ಯಜ್ಞ ಅಂತಂತಂದ್ರೆ ಭಗವಂತನನ್ನು ತೃಪ್ತಪಡಿಸುವಂತ ಯಾವುದೇ ಕಾರ್ಯಗಳಿಗೆ ಅದನ್ನು ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ಕೇವಲ ನಾವು ಅವನ ಕುಂಡದಲ್ಲಿ ಆಹುತಿಗಳನ್ನು ಹಾಕಿದ್ರೆ ಅದಷ್ಟೇ ಯಜ್ಞ ಅಂತ ಹೇಳಿಲ್ಲ. ಯಜ್ಞದ ಅರ್ಥ ಅಂತಂತಂದ್ರೆ ಭಗವಂತನ ಸಂತೋಷಕ್ಕಾಗಿ, ಭಗವಂತನ ತೃಪ್ತಿಗಾಗಿ ನಾವು ಮಾಡುವಂತಹ ಯಾವುದೇ ಕಾರ್ಯ ಆಗಿರ್ಲಿ ಅದನ್ನು ಯಜ್ಞ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಅಂದ್ರೆ ಈ ಶ್ಲೋಕದಲ್ಲಿ ವಿಧಿಸಿರುವಂತೆ ಯಜ್ಞವನ್ನು ಮಾಡುವುದೇ. ಸೊ ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಯಾವಾಗ್ಲೂ ನಾವು ಕೃಷ್ಣನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತೇವೆ, ಮತ್ತೆ ನಮ್ಮ ಏನು ಇಂದ್ರಿಯಗಳಿದಾವೆ ಅದನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತೇವೆ. ಸೊ ಹಾಗಾಗಿ ಇದು ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಅದು ಕೂಡ ಒಂದು ಯಜ್ಞನೇ. ಏನು ನಾವು ಈಗ ಕೃಷ್ಣನ ಬಗ್ಗೆ ಓದುತ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಇದು ಕೂಡ ಒಂದು ಯಜ್ಞ. ನಾವು ಜಪ ಮಾಡ್ತೇವೆ, ಅದು ಕೂಡ ಒಂದು ಯಜ್ಞ. ನಾವು ಪ್ರಸಾದ ಸೇವನೆ ಮಾಡ್ತೇವೆ, ಅದು ಕೂಡ ಒಂದು ಯಜ್ಞ. ಅಥವಾ ಯಾವುದೇ ಒಂದು ಕೃಷ್ಣನ ಬೇರೆ ಸೇವೆಯಲ್ಲಿ ತೊಡಕೊಂಡಿರ್ತೇವೆ, ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬಹುದು, ಅಥವಾ ಮನೆಯನ್ನು ನೀಟಾಗಿ ಇಟ್ಕೊಂಡಿರ್ಬೋದು, ಅಥವಾ ಕೃಷ್ಣನಿಗೆ ಏನೋ ಪೂಜೆ ಮಾಡ್ತಾ ಇರ್ಬೋದು, ಅಥವಾ ಹೊರಗಡೆ ಹೋಗಿ ಪುಸ್ತಕ ವಿತರಣೆ ಮಾಡ್ಬೋದು, ಅಥವಾ ಸಂಕೀರ್ತನಕ್ಕೆ ಹೋಗ್ಬೋದು, ಅಥವಾ ಯಾರಿಗೋ ಕೃಷ್ಣನ ಬಗ್ಗೆ ನಾವು ಹೇಳ್ಬಹುದು, ಅಥವಾ ಇದಲ್ಲದೆ ಏನೋ ಒಂದು ಇಂಡೈರೆಕ್ಟ್ ಆಗಿನೂ
ಕೆಲಸಗಳು, ಏನೋ ಒಂದು ಕೃಷ್ಣನ ದೇವಸ್ಥಾನ ಕಟ್ತಾ ಇದ್ದಾರೆ, ಸೊ ಅದರಲ್ಲಿ ಏನೋ ಹೋಗಿ ನಾವು ಸಹಾಯ ಮಾಡೋದು, ಏನೋ ಒಂದು ಪ್ರಚಾರದ ಒಂದು ಕಾರ್ಯಗಳಿದೆ, ಅದಕ್ಕೆ ಯಾವುದೇ ರೀತಿಯಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಅದೆಲ್ಲವೂ ಕೂಡ ಯಜ್ಞವೇ. ಅದೆಲ್ಲವನ್ನು ಯಜ್ಞದ ಕ್ಯಾಟಗರಿಯಲ್ಲೇ ಕನ್ಸಿಡರ್ ಮಾಡಲಾಗುತ್ತೆ. ವರ್ಣಾಶ್ರಮ ಸಂಸ್ಥೆಯ ಗುರಿಯು ವಿಷ್ಣುವಿನ ಸಂತೃಪ್ತಿಯೇ. ಸೊ ವರ್ಣಾಶ್ರಮ ಏನು ಈ ವೈದಿಕ್ ಸಿಸ್ಟಮ್ ಅಲ್ಲಿ ಏನು ಒಂದು ವ್ಯವಸ್ಥೆ ಇತ್ತು, ವರ್ಣಾಶ್ರಮ ಧರ್ಮ ಅಂತೇಳಿ, ಅದರ ಗುರಿಯು ಕೂಡ ಏನು, ಅಲ್ಟಿಮೇಟ್ ಆಗಿ ಅದು ಭಗವಂತನನ್ನ ತೃಪ್ತಿಪಡಿಸಬೇಕು. ವರ್ಣಾಶ್ರಮ ಆಚಾರವತ ಪುರುಷೇಣ ಪರಹ ಪುಮಾನ್ ವಿಷ್ಣು ಆರಾಧ್ಯತೆ. ಇದನ್ನು ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಈ ವರ್ಣಾಶ್ರಮದ ಉದ್ದೇಶ ಏನಂತಂದ್ರೆ, ಪರಃ ಪುಮಾನ್ ಅಂದ್ರೆ ಪರಮ ಪುರುಷ ವಿಷ್ಣುವಿನ ಆರಾಧನೆ ಮಾಡುವುದೇ ವರ್ಣಾಶ್ರಮದ ಒಂದು ಉದ್ದೇಶ. ಯಾಕೆ ವಿಷ್ಣುವಿನ ನಾವು ಆರಾಧನೆಯನ್ನು ಮಾಡಬೇಕು? ಸೊ ವಿಷ್ಣುವಿನ ಆರಾಧನೆ ಸೇವೆಯನ್ನು ಮಾಡುವುದರಿಂದ ನಮ್ಮ ಕಲುಷಿತ ಚೇತನೆ ಏನಿದೆ ಅದು ಕ್ಲೀನ್ ಆಗುತ್ತೆ, ಅದು ಪರಿಶುದ್ಧವಾಗುತ್ತೆ. ಸೊ ಆ ಕಾರಣದಿಂದ ನಾವು ವಿಷ್ಣುವಿನ ಸೇವೆಯನ್ನು, ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಬೇರೆ ಯಾವುದೇ ದೇವಿ ದೇವತೆಗಳಾಗಲಿ ಅವರ ಅರ್ಚನೆ ಪೂಜೆಯನ್ನು ಮಾಡಿದ್ರೆ ನಮ್ಮ ಕಲುಷಿತ ಚೇತನೆ ಏನಿದೆ ಅದು ಶುದ್ಧ ಆಗಲ್ಲ. ಕೇವಲ ವಿಷ್ಣುವಿನ ಸಂಪರ್ಕದಲ್ಲಿ ಬಂದಾಗ ಮಾತ್ರ ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ಸೊ ಆ ಉದ್ದೇಶದಿಂದಾಗಿ ಈ ವರ್ಣಾಶ್ರಮವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕರ್ತವ್ಯಗಳನ್ನು ಭಗವಂತನ ಸೇವೆಯ ರೂಪದಲ್ಲಿ ಅದನ್ನು ಮಾಡ್ತಾ ಇದ್ದಾಗ ಗ್ರ್ಯಾಜುವಲಿ, ಕ್ರಮೇಣವಾಗಿ ಆ ವ್ಯಕ್ತಿಯ ಆತ್ಮ ಶುದ್ಧಿ ಆಗುತ್ತೆ. ಅವನು ಭಗವಂತನ ಹೆಚ್ಚು ಹೆಚ್ಚು ಹತ್ತಿರಕ್ಕೆ ಬರ್ತಾನೆ ಮತ್ತು ಕಡೆಯಲ್ಲಿ ಭಗವಂತನ ಮೇಲೆ ತನ್ನ ಪ್ರೇಮವನ್ನು ಪುನರ್ಜಾಗೃತಿ ಮಾಡಿಕೊಂಡು ಅವನು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾನೆ. ಸೊ ವರ್ಣಾಶ್ರಮದ ಉದ್ದೇಶ ಅಂತಂತಂದ್ರೆ, ಒಬ್ಬ ಆತ್ಮ ಏನಿದೆ ಮನುಷ್ಯ ಶರೀರದಲ್ಲಿ, ಈಗ ಅದಕ್ಕೆ ಒಂದು ಶರೀರ ಸಿಕ್ಕಿದೆ, ಇದು ತುಂಬಾ ವಿರಳವಾಗಿದ್ದು, ತುಂಬಾ ರೇರ್ ಆಗಿದ್ದು, ಎಷ್ಟೋ ಕೋಟಿಗಟ್ಟಲೆ ಜನ್ಮಗಳ ಆದ್ಮೇಲೆ ಅದಕ್ಕೆ ಒಂದು ಮನುಷ್ಯನ ಶರೀರ ಸಿಕ್ಕಿರುತ್ತೆ. ಸೊ ಮನುಷ್ಯ ಶರೀರ ಸಿಕ್ಕಾಗೂ ಕೂಡ ಅವನ ಹಿಂದಿನ ಕರ್ಮಗಳ ಆಧಾರದ ಮೇಲೆ ಅವನಲ್ಲಿ ತಮೋಗುಣ ಹೆಚ್ಚಾಗಿರ್ಬೋದು, ಅಥವಾ ರಜೋಗುಣ ಹೆಚ್ಚಾಗಿರ್ಬೋದು, ಅಥವಾ ಸತ್ವಗುಣ ಹೆಚ್ಚಾಗಿರ್ಬೋದು. ಸೊ ಆ ಗುಣಗಳಿಗೆ ಅನುಗುಣವಾಗಿ ಅವನದೇ ಆದಂಥ ಒಂದು ಮೆಂಟ್ಯಾಲಿಟಿ ಇರುತ್ತೆ, ಒಂದು ಮನಸ್ಥಿತಿ ಇರುತ್ತೆ, ಒಂದು ಕೆಲಸ ಮಾಡುವಂಥ ಪ್ರವೃತ್ತಿ ಇರುತ್ತೆ. ಆ ಎಲ್ಲಾ ಪ್ರವೃತ್ತಿಗಳನ್ನು ಹೇಗೆ ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು, ಸೊ ಆ ಕಾರಣದಿಂದ ವರ್ಣಾಶ್ರಮ ಅಂತೇಳಿ ಅದರ ಸೃಷ್ಟಿ ಮಾಡಲಾಗಿದೆ. ಯಾರೋ ತುಂಬಾ ತಮೋಗುಣದಲ್ಲಿದ್ರೆ ಅಂತ ವ್ಯಕ್ತಿ ಅವನಲ್ಲಿ ಶೂದ್ರನ ಗುಣಗಳಿರುತ್ತೆ. ಸೊ ಆ ತರ ಇದ್ರೂ ಕೂಡ ಅಂತ ವ್ಯಕ್ತಿಯು ಕೂಡ ಈ ವರ್ಣಾಶ್ರಮ ಸಿಸ್ಟಮ್ ಅಲ್ಲಿ ಏನು ಅದರ ರೂಲ್ಸ್ಗಳಿದೆ ಅದನ್ನು ಪಾಲನೆ ಮಾಡಿದ್ರೆ ಅಂತ ವ್ಯಕ್ತಿಯು ಕೂಡ ಮೋಕ್ಷವನ್ನು ಹೊಂದುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅಲ್ಟಿಮೇಟ್ ಆಗಿ ಏನು ವರ್ಣಾಶ್ರಮ ಇದೆ, ಇದು ಚತುರ್ವರ್ಣ ಮತ್ತು 4 ಆಶ್ರಮ, ಅದರ ಉದ್ದೇಶ ಅಂತಂತಂದ್ರೆ ವಿಷ್ಣುವಿನ ಸೇವೆಯಲ್ಲಿ ಜನರನ್ನು ತೊಡಗಿಸಿ ಅವರನ್ನು ಶುದ್ಧಗೊಳಿಸಿ ಅವನನ್ನು ಅಲ್ಟಿಮೇಟ್ ಆಗಿ ಭಗವಂತನ ಧಾಮಕ್ಕೆ ಕಳಿಸ್ಕೊಡೋದು. ಯಾಕಂದ್ರೆ ಆ ಚಾನ್ಸ್ ಮಿಸ್ ಆಯ್ತಂತಂತಂದ್ರೆ ಮತ್ತೆ ಮನುಷ್ಯ ಜನ್ಮ ಸಿಗ್ಬೇಕಂದ್ರೆ ಎಷ್ಟೋ ಕೋಟಿಗಟ್ಟಲೆ ಜನ್ಮ ತೆಗೆದುಕೊಳ್ಬೇಕಾಗಬಹುದು. ಸೊ ಹಾಗಾಗಿ ಮನುಷ್ಯ ಜನ್ಮಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ, ಮತ್ತೆ ಅದನ್ನು ವ್ಯರ್ಥ ಆಗಬಾರ್ದು. ಆ ಕಾರಣಕ್ಕಾಗಿ ಈ ವರ್ಣಾಶ್ರಮ ಏನ್ ಸಿಸ್ಟಮ್ ಇದೆ ಅದನ್ನು ಪಾಲನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ, ಸಿಸ್ಟಮೆಟಿಕ್ ಆಗಿ ಒಬ್ಬ ವ್ಯಕ್ತಿ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಹೇಗೆ ಒಂದು ಸ್ಕೂಲ್ ಇರುತ್ತೆ, ಅಲ್ಲಿ ನಾವು ಅಡ್ಮಿಷನ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಅದು ಮಗು ಏನಿದೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಆಟೋಮೆಟಿಕ್ ಆಗಿ ಅದು ಹೈಯರ್ ಎಜುಕೇಶನ್ಸ್ ವರೆಗೆ ಹೋಗ್ತಾನೆ ಇರುತ್ತೆ. ಒಂದು ಸಿಸ್ಟಮೇ ಕ್ರಿಯೇಟ್ ಆಗಿಬಿಟ್ಟಿದೆ. ಅಲ್ಲಿ ಟೀಚರ್ಗಳಿದ್ದಾರೆ, ಆಮೇಲೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಸಿಲೆಬಸ್ ಇದೆ, ಎಕ್ಸಾಮ್ಸ್ ಇದೆ, ಎಲ್ಲ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಅವರ ಪ್ರಯತ್ನ ಕೂಡ ಇರಬೇಕು. ಅದೇ ರೀತಿ ಕೇವಲ ನಾವು ವರ್ಣಾಶ್ರಮ ಅಥವಾ ಮನುಷ್ಯ ಸಮಾಜದಲ್ಲಿ ಹುಟ್ಟು ಬಿಟ್ರೆ ಬಟ್ ನಮ್ಮ ಕಡೆಯಿಂದ ಇಲ್ಲಿ ಏನೇ ಕೃಷ್ಣ ಹೇಳಿದ್ದಾರೆ, ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ. ಯಾಕಂದ್ರೆ ಎಲ್ರಿಗೂ ಸ್ವತಂತ್ರ ಇದ್ದೇ ಇರುತ್ತೆ. ಸೊ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಮ್ಮಲ್ಲಿ ಸ್ವತಂತ್ರತೆ ಇದೆ. ನಾನು ಬೇಕಂದ್ರೆ ಭಗವಂತನ ಸೇವೆ ಮಾಡ್ಬೋದು, ಇಲ್ಲಾಂದ್ರೆ ನಾನು ನಂದೇ ಇಂದ್ರಿಯಗಳ ಸೇವೆಯಲ್ಲಿ ತೊಡಗಿಕೊಳ್ಬೋದು. ಸೊ ನಮ್ಮ ಕಡೆಯಿಂದ ಕೂಡ ಪ್ರಯತ್ನ ಇರಬೇಕು. ಭಗವಂತನ ಕಡೆಯಿಂದನ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ವರ್ಣಾಶ್ರಮ ಅಂತೇಳಿ. ಆದ್ರೆ ಈಗಿನ ಕಾಲದಲ್ಲಿ ಅದು ಕೂಡ ಇಲ್ಲ, ವರ್ಣಾಶ್ರಮ ಕೂಡ ಇಲ್ಲ. ಆದರೆ ಒರಿಜಿನಲ್ ಆಗಿ ಏನ್ ಸಿಸ್ಟಮ್ ಇತ್ತು ಅದರ ಉದ್ದೇಶ ಇದ್ದಿದ್ದು ಅದರ ಪಾಲನೆ ಮುಖಾಂತರ ಭಗವಂತನ ಸೇವೆಯನ್ನು ಮಾಡಿ ಭಗವಂತನ ಧಾಮಕ್ಕೆ ಮರಳಿ ಹೋಗೋದು. ಸೊ ಈಗಿನ ಕಾಲದಲ್ಲಿ ಅದಿಲ್ಲದೆ ಇದ್ದಾಗ ಕಲಿಯುಗದಲ್ಲಿ ಕೇವಲ ಒಂದೇ ಮಾರ್ಗ ಉಳಿದಿರೋದು ಅಂತಂತಂದ್ರೆ ಕೃಷ್ಣನ ನಾಮದ ಜಪ ಮಾಡೋದು, ಸಂಕೀರ್ತನೆ ಮಾಡೋದು, ಮತ್ತೆ ಭಗವದ್ಗೀತೆಯನ್ನು ತಿಳಿದುಕೊಂಡು ಹೇಗೆ ಈಗ ಆ ವರ್ಣಾಶ್ರಮ ಸಿಸ್ಟಮ್ ಇಲ್ಲದೆ ಇದ್ರೂ ಕೂಡ ಹೇಗೆ ನಾನು ನನ್ನ ಜೀವನದಲ್ಲಿ ಈ ಭಗವದ್ಗೀತೆಯ ಕೃಷ್ಣನ ಉಪದೇಶಗಳನ್ನು ಅಳವಡಿಸ್ಕೊಳ್ಬಹುದು,
ಹೇಗೆ ನಾನು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು. ಸೊ ಅದು ತುಂಬಾ ಸುಲಭವಾಗಿ ಕಲಿಯುಗದಲ್ಲೂ ಅದನ್ನು ಮಾಡಲಾಗಿದೆ, ಕೇವಲ ಈ ಹರಿನಾಮ ಜಪ ಮತ್ತು ಸಂಕೀರ್ತನ ಮುಖಾಂತರ. ಆದುದರಿಂದ ವಿಷ್ಣುವಿನ ಸಂತೃಪ್ತಿಗಾಗಿ ಕೆಲಸ ಮಾಡಬೇಕು. ಐಹಿಕ ಜಗತ್ತಿನಲ್ಲಿ ಬೇರೆ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಸೊ ಯಾವುದೇ ಕೆಲಸ ಅದರಿಂದ ನಾವು ಕೃಷ್ಣನ ಅಥವಾ ವಿಷ್ಣುವಿನ ಸಂತೃಪ್ತಿಗಾಗಿ ಅದನ್ನು ಮಾಡ್ತಾ ಇಲ್ಲ ಅಂತಂತಂದ್ರೆ ಅದು ಆಟೋಮೆಟಿಕ್ ಆಗಿ ಬಂಧನದ ಕಾರಣವಾಗುತ್ತೆ. ಬಂಧನ ಅಂತಂದ್ರೆ ಮತ್ತೆ ಇನ್ನೊಂದು ಜನ್ಮ ತೆಗೆದುಕೊಳ್ಳೋದು, ಮತ್ತೊಂದು ಭೌತಿಕ ಶರೀರ ಆತ್ಮಕ್ಕೆ ಸಿಗೋದು. ಅದರ ವಿರುದ್ಧ ಅಂತಂತಂದ್ರೆ ಅದು ಆತ್ಮ ಸಂಪೂರ್ಣ ಫ್ರೀ ಆಗಿ ಬಂಧನದಿಂದ ಮುಕ್ತನಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ತುಂಬಾ ಸುಲಭ ಇದೆ. ಆದರೆ ಅದನ್ನ ಮಾಡದೇ ಇದ್ರೆ ಮತ್ತೆ ಇದೇ ಸಂಸಾರದಲ್ಲಿ ನಾವು ಮತ್ತೆ ಮತ್ತೆ ಜನ್ಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಏಕೆಂದ್ರೆ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎರಡಕ್ಕೂ ಪ್ರತಿಕ್ರಿಯೆಗಳಿರುತ್ತವೆ. ಸೊ ನಾನು ತುಂಬಾ ಒಳ್ಳೆ ವ್ಯಕ್ತಿ, ನಾನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೇನೆ, ಹಾಗಿದ್ರೂ ಕೂಡ ಒಬ್ಬ ವ್ಯಕ್ತಿ ಈ ಸಂಸಾರದ ಬಂಧನದಿಂದ ಮುಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ರೆ ಅವನಿಗೆ ಒಂದು ಒಳ್ಳೆ ಭೌತಿಕ ಶರೀರ ಸಿಗುತ್ತೆ. ಆದ್ರೆ ಸಿಗೋದು ಭೌತಿಕ ಶರೀರನೇ, ಅದರಲ್ಲಿ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಇದ್ದೇ ಇರುತ್ತೆ. ಮತ್ತೆ ಸಾಯ್ಬೇಕು, ಮತ್ತೆ ವಯಸ್ಸಾಗಬೇಕು, ಮತ್ತೆ ರೋಗಗಳು ಬರಬೇಕು, ಇದು ಇದ್ದೇ ಇರುತ್ತೆ. ಎಂತಹ ಪುಣ್ಯ ಕರ್ಮಗಳನ್ನು ಮಾಡಿದ್ರು ಇದನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಪ್ರತಿಕ್ರಿಯೆಗಳಿರುತ್ತೆ. ಒಳ್ಳೆ ಪ್ರತಿಕ್ರಿಯೆ ಇರಬಹುದು ಅಥವಾ ಕೆಟ್ಟ ಪ್ರತಿಕ್ರಿಯೆ ಇರಬಹುದು. ಆದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇದ್ರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೊಂದು ಭೌತಿಕ ಶರೀರವನ್ನು ಪಡೆದುಕೊಳ್ಳಲೇಬೇಕಾಗುತ್ತೆ. ಯಾವುದೇ ಪ್ರತಿಕ್ರಿಯೆಯಿಂದಲೂ ಕೆಲಸ ಮಾಡಿದವನು ಬಂಧನಕ್ಕೆ ಒಳಗಾಗುತ್ತಾನೆ. ಆದುದರಿಂದ ಕೃಷ್ಣನ ಅಥವಾ ವಿಷ್ಣುವಿನ ಸಂತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಇಂತಹ ಕರ್ಮ ಮಾಡುವಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿರುತ್ತಾನೆ. ಸೊ ಕೇವಲ ಈ ಕರ್ಮ ಮಾಡಿ ಆದ್ಮೇಲೆ ಒಬ್ಬ ವ್ಯಕ್ತಿ ಮುಕ್ತನಾಗ್ತಾನೆ ಅಂತ ಹೇಳಲ್ಲ. ಈ ಕರ್ಮ ಮಾಡ್ತಾ ಇರ್ಬೇಕಾದನ್ನೇ ಅವನು ಒಂದು ಮುಕ್ತಿಯ ಸ್ಥಿತಿಯಲ್ಲಿ ಇರುತ್ತಾನೆ. ಅವನ ಕರ್ಮಕ್ಕೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಇರಲ್ಲ. ಸೊ ಅದು ಅಕರ್ಮವಾಗಿಬಿಡುತ್ತೆ. ಅಕರ್ಮ ಅಂದ್ರೆ ಕೆಲಸ ಮಾಡದೇ ಇರೋದು ಅಂತ ಹೇಳಲ್ಲ, ಆದ್ರೆ ಆ ಕರ್ಮಕ್ಕೆ ಒಂದು ಪ್ರತಿಕ್ರಿಯೆ ಅನ್ನೋದಿಲ್ಲ. ಯಾಕಂದ್ರೆ ಅದರ ಫಲವನ್ನು ನಾವು ಕೃಷ್ಣನಿಗೆ ಕೊಟ್ಬಿಟ್ಟಿದ್ದೇವೆ. ಸೊ ನಾವು ತಿನ್ಬೇಕು ಅದ್ರ ಫಲ ಅಂತೇಳಿ ನಾವು ಬಯಸಿದಾಗ ಸೊ ಅದಕ್ಕೆ ಒಂದು ಪ್ರತಿಕ್ರಿಯೆ ಇರುತ್ತೆ. ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ನಾವು ನಮ್ಮ ಈ ಭೌತಿಕ ಶರೀರ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದೇ ಶರೀರ ಇರ್ಬೋದು ಅಥವಾ ಸತ್ತ ಮೇಲೆ ಇನ್ನೊಂದು ಶರೀರ ಸಿಗುತ್ತೆ. ಆದ್ರೆ ಅದನ್ನು ಅಕರ್ಮದ ರೂಪದಲ್ಲಿ ಅಂದ್ರೆ ಅದರ ಫಲವನ್ನು ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿದಾಗ ಸೊ ನಾವು ಆ ಕರ್ಮಗಳನ್ನು ಮಾಡ್ತಾ ಇರುವ ಸ್ಥಿತಿಯಲ್ಲೂ ಕೂಡ ಒಂದು ಮುಕ್ತಿಯ ಸ್ಥಿತಿಯಲ್ಲಿಯೇ ಇರುತ್ತೆ. ಇದು ಕರ್ಮ ಮಾಡುವ ಮಹಾಕಲೆ. ಸೊ ಕರ್ಮ ಮಾಡುವ ಇದು ಒಂದು ಕಲೆ, ಇದು ಮಹಾಕಲೆ. ಇದು ಒಬ್ಬ ವ್ಯಕ್ತಿಗೆ ಯಾರಿಗೆ ಇದು ಗೊತ್ತಾಗುತ್ತೆ ಸೊ ಅಂತ ವ್ಯಕ್ತಿಯು ಇಲ್ಲಿ ಭೌತಿಕ ಸಂಸಾರದಲ್ಲಿ ಇರ್ಬೇಕಾದ್ರೆ ಅವನು ಮುಕ್ತನಾಗಿರುತ್ತಾನೆ. ಅದನ್ನು ಭಾಗವತಂದಲ್ಲಿ ಕೂಡ ಹೇಳಲಾಗಿದೆ, ಇಹಾ ಯಸ್ಯ ಹರೇರ್ ದಾಸೆ ಕರ್ಮಣ ಮನಸಾಗಿರ ನಿಖಿಲೇಶ್ವಪಿ ಅವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ. ಅಂತ ವ್ಯಕ್ತಿಯನ್ನು ಜೀವನ್ ಮುಕ್ತ ಅಂತ ಹೇಳ್ತಾರೆ. ಸೊ ಯಾವ ವ್ಯಕ್ತಿ ಕರ್ಮಣ ಮನಸಾಗಿರ, ತನ್ನ ಶರೀರದಿಂದ, ತನ್ನ ಮನಸ್ಸಿನಿಂದ ಮತ್ತು ತನ್ನ ವಾಚ ಮಾತಿನಿಂದ, ಈ ಮೂರನ್ನು ಯಾವ ವ್ಯಕ್ತಿ 100% ಆಗಿ ಕೃಷ್ಣನ ಸೇವೆಯಲ್ಲೇ ತೊಡಗಿಸ್ಕೊಂಡಿರ್ತಾನೆ ಅಂತ ವ್ಯಕ್ತಿ ಈ ಭೌತಿಕ ಸಂಸಾರದಲ್ಲಿ ಇದ್ರೂ ಕೂಡ ಅವನು ಮುಕ್ತನಾಗಿ ಇರುತ್ತಾನೆ. ಜೀವನ ಮುಕ್ತ ಸ ಉಚ್ಯತೆ. ಅಂತ ವ್ಯಕ್ತಿಯನ್ನು ಜೀವನ ಮುಕ್ತ ಅಂತೇಳಿ ಹೇಳ್ತಾರೆ. ಪ್ರಾರಂಭದಲ್ಲಿ ಈ ಪ್ರಕ್ರಿಯೆಗೆ ಪರಿಣಿತ ಮಾರ್ಗದರ್ಶನದ ಅಗತ್ಯವಿದೆ. ಸೊ ಇದನ್ನು ನಾವು ಮಾಡ್ಬೇಕಂದ್ರೆ, ಇದನ್ನು ಕಲಿಬೇಕಂತಂದ್ರೆ ನಾವು ಒಬ್ಬ ಅಧಿಕೃತವಾಗಿರುವಂತಹ ಪರಂಪರೆಯಲ್ಲಿ ಬಂದಿರುವಂತಹ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ನಾವು ಇದನ್ನು ಕಲಿತ್ಕೊಳ್ಬಹುದು. ನಾವು ನಮ್ಮ ಮನಸ್ಸಿಚ್ಛೆಗೆ ಬಂದಂತೆ ಮಾಡಿದ್ರೆ ಮತ್ತೆ ನಾವು ಈ ಕರ್ಮ ಬಂಧನದಲ್ಲೇ ಉಳಿದುಕೊಂಡು ಬಿಡ್ತೇವೆ. ಸೊ ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿಯೇ ನಾವು ಇದನ್ನು ಕಲಿಯಬೇಕು. ಆದುದರಿಂದ ಶ್ರೀಕೃಷ್ಣನ ಭಕ್ತರೊಬ್ಬರ ಮಾರ್ಗದರ್ಶನದಲ್ಲಿ ಅಥವಾ ಯಾರೊಡನೆ ಕೆಲಸ ಮಾಡುವ ಭಾಗ್ಯ ಅರ್ಜುನದಾಯಿತೋ ಅಂತಹ ಶ್ರೀಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಸೊ ಕೃಷ್ಣನ ಡೈರೆಕ್ಟ್ ಮಾರ್ಗದರ್ಶನದಲ್ಲಿ ಅಥವಾ ಕೃಷ್ಣನ ಒಬ್ಬ ಶುದ್ಧ ಭಕ್ತನ ಮಾರ್ಗದರ್ಶನದಲ್ಲಿ ನಾವು ಈ ರೀತಿಯ ಕರ್ಮಯೋಗವನ್ನು ಅಥವಾ ಎಲ್ಲ ಕೆಲಸಗಳನ್ನು ಯಜ್ಞದ ರೀತಿಯಲ್ಲಿ ನಾವು ಮಾಡಬಹುದು. ಸೊ ಅರ್ಜುನನಿಗೆ ಅಂತಹ ಭಾಗ್ಯ ಇತ್ತು. ಡೈರೆಕ್ಟ್ ಆಗಿ ಕೃಷ್ಣನೇ ಅರ್ಜುನನಿಗೆ ಹೇಳ್ತಾ ಇರೋದು ಏನ್ ಮಾಡ್ಬೇಕು ನೀನಂತೀವಿ. ಅದಿಲ್ಲದೆ ಇದ್ರೂ ಕೂಡ ಒಬ್ಬ ಕೃಷ್ಣನ ಶುದ್ಧ ಭಕ್ತ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವು ಅದೇ ಒಂದು ಪರಿಣಾಮವನ್ನು, ಅರ್ಜುನನಿಗೆ ಏನು ಲಾಭ ಸಿಕ್ತು ಅದು ಸಾಮಾನ್ಯ ವ್ಯಕ್ತಿಗಳಾದಂತಹ ನಮಗೂ ಕೂಡ ಸಿಗಬಹುದು. ನಾವು ಕೃಷ್ಣನ ಒಬ್ಬ ಶುದ್ಧ ಭಕ್ತರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರೆ. ಇಂದ್ರಿಯ ತೃಪ್ತಿಗಾಗಿ ಏನನ್ನೂ ಮಾಡಬಾರದು, ಎಲ್ಲವನ್ನೂ ಶ್ರೀಕೃಷ್ಣನ ತೃಪ್ತಿಗಾಗಿಯೇ ಮಾಡಬೇಕು. ಸೊ ಇದು ಪ್ರಿನ್ಸಿಪಲ್.
ಇದನ್ನು ನಾವು ಫಾಲೋ ಮಾಡಬೇಕು. ನಮ್ಮ ಸ್ವಂತ ಇಂದ್ರಿಯಗಳೇನಿದೆ ಅದರ ತೃಪ್ತಿಗಾಗಿ ನಾವು ಕೆಲಸಗಳನ್ನು ಮಾಡಬಾರ್ದು. ನಾವು ಕೃಷ್ಣನ ತೃಪ್ತಿಗಾಗಿಯೇ ಕೆಲಸಗಳನ್ನು ಮಾಡಬೇಕು. ಆವಾಗ ನಾವು ಜೀವನ್ಮುಕ್ತರಾಗಿ ಇರ್ತೇವೆ. ಇದನ್ನು ಕಲಿತ ಮನುಷ್ಯನು ಕರ್ಮಫಲದಿಂದ ಮುಕ್ತನಾಗುತ್ತಾನೆ. ಇದು ಮನುಷ್ಯನನ್ನು ಕ್ರಮೇಣ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಗೆ ಎತ್ತುತ್ತದೆ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಇದ್ರೆ, ಇನಿಷಿಯಲಿ ನಾವು ವಾಲಂಟಿಯರ್ ಆಗಿ, ಸ್ಪಾಂಟೇನಿಯಸ್ ಆಗಿ, ಯಾವುದೇ ರೀತಿಯ ಒತ್ತಾಯ ಇಲ್ಲದೆ, ನಮ್ಮ ಮನಸ್ಸು ಅವಾಗವಾಗ ಅದಕ್ಕೆ ಒಂದು ಪ್ರಶ್ನೆಗಳನ್ನು ಹಾಕ್ತಾ ಇರುತ್ತೆ, ಯಾಕೆ ಇದನ್ನು ಮಾಡಬೇಕು. ಸೊ ಈ ರೀತಿ ಮನಸ್ಸು ನಮ್ದು ತುಂಬಾ ಅಡ್ಡಿಗಳನ್ನು ಹಾಕ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಬುದ್ಧಿಯಿಂದ ಹೇಳ್ತಾ ಇರಬೇಕು, ಇಲ್ಲ ಇದು ಸರಿ, ಇದು ತಪ್ಪು, ಇದನ್ನೇ ಮಾಡಬೇಕು. ಆವಾಗ ನಮ್ಮಲ್ಲಿ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇಲ್ಲ. ಅದನ್ನ ಸಾಧನ ಭಕ್ತಿ ಅಂತೇಳಿ ಹೇಳ್ತಾರೆ. ನಮ್ಗೆ ಗೊತ್ತಿದೆ ಇದು ಇದನ್ನೇ ಮಾಡಬೇಕು, ಇದೇ ಸರಿಯಾಗಿದೆ ಅಂತೇಳಿ. ಆದ್ರೆ ನಮ್ಗೆ ತುಂಬಾ ಕೋಟಿಗಟ್ಟಲೆ ವರ್ಷಗಳಿಂದ ನಾವು ಈ ಭೌತಿಕ ಸಂಸಾರದಲ್ಲಿ ಇರೋದ್ರಿಂದ ನಮ್ಮಲ್ಲಿ ಕಂಟ್ಯಾಮಿನೇಷನ್, ಕಲುಷಿತ ಚೇತನ ಇರೋದ್ರಿಂದ ನಮ್ಗೆ ನ್ಯಾಚುರಲ್ ಆಗಿ ಬರೋದು ಅಂತಂತಂದ್ರೆ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸು, ಅದೇ ನ್ಯಾಚುರಲ್ ಆಗಿ ಬರುತ್ತೆ ನಮ್ಗೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಆದರೆ ಸಾಧನ ಭಕ್ತಿಯ ಮುಖಾಂತರ ನಾವು ನಮ್ಮ ಇಂದ್ರಿಯಗಳನ್ನು ಡೈರೆಕ್ಟ್ ಆಗಿ ತೃಪ್ತಿಪಡಿಸದೆ ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಅದರ ಮುಖಾಂತರ ನಮ್ಮ ಇಂದ್ರಿಯಗಳು ತೃಪ್ತಿ ಆಗುತ್ತೆ ಕೃಷ್ಣನ ಮುಖಾಂತರ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಹೇಗೆ ನಾವು ಶರೀರಕ್ಕೆ ಆಹಾರವನ್ನು ಹಾಕಿದ್ರೆ ನಮ್ಮ ಕೈ ಕಾಲು ಬೇರೆ ಎಲ್ಲ ಅಂಗಗಳೇನಿದೆ ಅದಕ್ಕೆಲ್ಲದಕ್ಕೂ ಶಕ್ತಿ ಸಿಗುತ್ತೆ. ನಾವು ಹಾಕ್ತಾ ಇರೋದು ಹೊಟ್ಟೆಗೆ, ಆದ್ರೆ ಶಕ್ತಿ ಬರ್ತಾ ಇರೋದು ಎಲ್ಲ ಅಂಗಗಳಿಗೆ. ಅದೇ ರೀತಿ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರೆ ಆಟೋಮೆಟಿಕ್ ಆಗಿ ನಮಗೂ ಕೂಡ ಮತ್ತೆ ಎಲ್ಲಾ ಜೀವಾತ್ಮ ಅವರೆಲ್ಲರೂ ತೃಪ್ತರಾಗ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಸಾಧನಾ ಭಕ್ತಿಯ ಮುಖಾಂತರ ಕ್ರಮೇಣವಾಗಿ ಅದು ಒಂದು ನ್ಯಾಚುರಲ್ ಅಥವಾ ಸ್ಪಾಂಟೇನಿಯಸ್ ಡಿವೋಷನ್ ಅದರಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಸೊ ನಾವು ನ್ಯಾಚುರಲ್ ಆಗುವಾಗ ಭಗವಂತನ ಸೇವೆಯಲ್ಲಿ ಯಾವುದೇ ಒತ್ತಾಯ ಇಲ್ಲದೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ತೇವೆ. ಸೊ ಅದೇ ನಮ್ಮ ಒಂದು ಜೀವನದ ಅಲ್ಟಿಮೇಟ್ ಸಿದ್ಧಿ. ಅದನ್ನು ನಾವು ಯಾವಾಗ ಪಡೆದುಕೊಳ್ತೇವೆ ಆವಾಗ ನಾವು ಶುದ್ಧ ಭಕ್ತರಾಗ್ತೇವೆ. ಸೊ ಇಂತಹ ಭಕ್ತಿ ಸೇವೆ ಎಂದೇ ಮನುಷ್ಯನನ್ನು ಭಗವದ್ಧಾಮಕ್ಕೆ ಏರಿಸಬಲ್ಲದು. ಸೊ ಈ ಕೇವಲ ಭಗವಂತನ ಸೇವೆ ಮಾಡುವಂಥದ್ದು ಏನಿದೆ ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂತಂತಂದ್ರೆ ಭಗವಂತನ ಸೇವೆಯಲ್ಲಿ ತೊಡಕೊಳ್ಳೋದು. ಪ್ರಾಕ್ಟಿಕಲ್ ಆಗಿ ನಾವು ಭಗವಂತನ ಸೇವೆ ಮಾಡಬೇಕು. ಭಕ್ತಿ ಅಂತಂತಂದ್ರೆ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಭಕ್ತಿ ಅಂತಂತಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲವನ್ನೂ ನಾವು ಕೃಷ್ಣನ ಸೇವೆಯಲ್ಲಿ ತೊಡ್ಕೊಳ್ಬೇಕು. ಸೊ ಅದನ್ನೇ ಭಕ್ತಿ ಅಂತ ಹೇಳಿದ್ರೆ, ಅಂದ್ರೆ ಭಕ್ತಿ ಅಂತಂತಂದ್ರೆ ಸೇವೆ ಮಾಡೋದು. ಅದು ಭಜ್ ಧಾತು ಅಂತೇಳಿ ಅದರಿಂದ ಬರುತ್ತೆ. ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾರೆ. ಭಕ್ತಿ ಅನ್ನೋದು ಬರೋದು ಭಜ್ ಧಾತು. ಸೊ ಈ ಭಜ್ ಧಾತು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಸೇವೆ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಭಜ್ ಧಾತುವನ್ನ ಯೂಸ್ ಮಾಡ್ತಾರೆ ಸಂಸ್ಕೃತದಲ್ಲಿ. ಸೊ ಆ ಭಜದಿಂದಾನೇ ಭಕ್ತಿ ಆಗಿರೋದು. ಸೊ ಭಕ್ತಿ ಅಂತಂತಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಕೃಷ್ಣನ ಸೇವೆಯಲ್ಲಿ ತೊಡೆದುಕೊಳ್ಬೇಕು. ಕೇವಲ ಈ ಭಕ್ತಿ ಸೇವೆಯಿಂದ ಮಾತ್ರ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಮುಂದಿನ ಶ್ಲೋಕ. ಸೊ ಈ ಶ್ಲೋಕಗಳಲ್ಲಿ 10ರಿಂದ ಒಂದು 3-4 ಶ್ಲೋಕ ಕೃಷ್ಣ ಓವರ್ ಆಲ್ ಏನು ಕ್ರಿಯೇಷನ್ ಅಥವಾ ಸೃಷ್ಟಿಯ ಸಮಯದಲ್ಲಿ ಯಾವ ರೀತಿಯಾಗಿ ಈ ಯಜ್ಞದ ಸೃಷ್ಟಿ ಆಯ್ತು, ಸೃಷ್ಟಿಯ ಜೊತೆಗೆ ಯಜ್ಞದ ಸೃಷ್ಟಿ ಕೂಡ ಆಯ್ತು. ಆಮೇಲೆ ಬೇರೆ ಬೇರೆ ದೇವಿ ದೇವತೆಗಳು ಕೂಡ ಇದ್ದಾರೆ. ಅವರೆಲ್ಲ ಅಧಿಕಾರಿಗಳಿದ್ದ ಹಾಗೆ. ಹೇಗೆ ಗೌರ್ಮೆಂಟ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ, ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಒಬ್ಬೊಬ್ರು ಮಿನಿಸ್ಟರ್ ಇರ್ತಾರೆ, ಅವ್ರ ಅಂಡರ್ ಮತ್ತೆ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಅವ್ರು ಏನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಜನರಿಗೆ ಒಂದು ಏನೋ ವ್ಯವಸ್ಥೆಗಳನ್ನು ಪೂರೈಸುವಂತ ಅವರಿಗೆ ಕರ್ತವ್ಯಗಳಿರುತ್ತೆ. ಆಮೇಲೆ ಸಾಮಾನ್ಯ ಜನರು ಏನಿದ್ದಾರೆ, ಸಾರ್ವಜನಿಕರು ಏನಿದ್ದಾರೆ, ಅವ್ರಿಗೂ ಏನು ಕರ್ತವ್ಯ ಇರುತ್ತೆ, ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ಅದ್ರದ್ದು ಏನೋ ಕನೆಕ್ಟೆಡ್ ಟ್ಯಾಕ್ಸ್ ಏನಿದೆ ಅದನ್ನ ಕಟ್ಟಬೇಕು. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇದ್ರೆ ಅದಕ್ಕೇನೋ ವರ್ಷಕ್ಕೆ ಅಥವಾ ಯೂಸ್ ಮಾಡಿದಾಗೆ ನಾವು ಏನೋ ಕಟ್ಟಬೇಕಿರುತ್ತೆ, ಅದನ್ನ ಕಟ್ತಾ ಇರಬೇಕು. ಅದನ್ನ ನಾವು ಹೋಗಿ ಆ ಡಿಪಾರ್ಟ್ಮೆಂಟ್ಗೆ ಕಟ್ತೇವೆ. ಆದ್ರೆ ಅಲ್ಟಿಮೇಟ್ಲಿ ಅದು ಹೋಗೋದು ಎಲ್ಲಿ? ಗೌರ್ಮೆಂಟ್ ಟ್ರೆಷರಿಗೆ ಹೋಗುತ್ತೆ. ಗೌರ್ಮೆಂಟ್ ಟ್ರೆಷರಿಗೆ ಹೋಗಿ ಅಲ್ಲಿಂದ ಮತ್ತೆ ಅದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದನ್ನ ಮುಂದೆ ಬರುವಂತ 4-5 ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾ ಇರೋದು, ಹೇಗೆ ಯಜ್ಞದ ಸೃಷ್ಟಿ ಆಯ್ತು ಸೃಷ್ಟಿಯ ಆರಂಭದಲ್ಲಿ, ಆಮೇಲೆ ಹೇಗೆ ಒಬ್ಬ ವ್ಯಕ್ತಿಯು ಈ ರೀತಿ ಯಜ್ಞಗಳನ್ನು ಮಾಡಬೇಕು, ಆಮೇಲೆ ಆ ಯಜ್ಞಗಳಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ದೇವತೆಗಳು ಕೂಡ ಅದರಿಂದ ಅವರು ಹೇಗೆ ಡಿಪಾರ್ಟ್ಮೆಂಟ್ ಹೆಡ್ಸ್ ಇರ್ತಾರೆ. ಸೊ ಅವರನ್ನು ಕೂಡ ನಾವು ಯಜ್ಞದ ಮುಖಾಂತರ ಅವರನ್ನು ತೃಪ್ತಿಪಡಿಸಲಾಗುತ್ತೆ. ಅದರಿಂದಾಗಿ ಪರಸ್ಪರ ಏನು ಕೋಆಪರೇಷನ್ ಇಂದ ಈ ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಸುಖವಾಗಿರ್ಬೋದು, ಜೊತೆಗೆ
ಅವನು ಭಗವಂತನ ಸೇವೆಯಲ್ಲಿ ತೊಡಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ಮುಂದಿನ 4 ಶ್ಲೋಕದಲ್ಲಿ ಕೃಷ್ಣ ಇದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ನಾವು ಅದನ್ನ ನೋಡುವ, ಒನ್ ಬೈ ಒನ್ ನೋಡುವ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಕೇಶವೋಸ್ತ್ವಿಷ್ಟ ಕಾಮಧುಕ್. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಸಹ ಯಜ್ಞ, ಯಜ್ಞನ ಜೊತೆಗೆ ಪ್ರಜಾ ಸೃಷ್ಟ್ವ, ಏನು ಜೀವಜಾತಿಗಳ ಸೃಷ್ಟಿ ಆಯಿತು, ಅದರ ಜೊತೆಗೆ ಯಜ್ಞವನ್ನು ಭಗವಂತ ಸೃಷ್ಟಿ ಮಾಡ್ದ. ಆಮೇಲೆ ಸೃಷ್ಟಿ ಮಾಡಿ ಏನ್ ಹೇಳಿದ್ದು, ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ, ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ. ಸೊ ಇದನ್ನು ಭಗವಂತನು ಸೃಷ್ಟಿ ಆರಂಭದಲ್ಲಿ ಹೇಳಿರೋದು. ಜೀವಾತ್ಮಗಳ ಸೃಷ್ಟಿ ಆಯಿತು ಅಂದ್ರೆ ಒಂದು ಭೌತಿಕ ಶರೀರದ ಸೃಷ್ಟಿ. ಆತ್ಮ ಯಾವಾಗಲೂ ಇರುತ್ತೆ, ಆತ್ಮಕ್ಕೆ ಸೃಷ್ಟಿ ಅನ್ನೋದಿಲ್ಲ. ಆ ಆತ್ಮಗಳಿಗೆ ಬೇರೆ ಬೇರೆ ಶರೀರಗಳು ಸಿಗಬೇಕು. ಅದರ ಹಿಂದಿನ ಕರ್ಮದ ಮುಖಾಂತರ ಈ ಸೃಷ್ಟಿಯ ನಾಶವಾದಾಗ ಆವಾಗ ಏನು ಕರ್ಮಫಲದ ಮುಖಾಂತರ ಅದು ಜೀವಿ ಏನು ಶರೀರ ಪಡಿಬೇಕಿತ್ತು, ಆ ಶರೀರ ಅದಕ್ಕೆ ಸೃಷ್ಟಿಯ ಆರಂಭದಲ್ಲಿ ಸಿಗುತ್ತೆ. ಆ ಟೈಮ್ ಪೀರಿಯಡ್ ಏನಿರುತ್ತೆ, ನಾಶ ಮತ್ತು ಮತ್ತೆ ಹೊಸ ಸೃಷ್ಟಿ ಆಗೋದು, ಆ ಸಮಯದಲ್ಲಿ ಆ ಜೀವಾತ್ಮಗಳು ಒಂದು ಸುಪ್ತ ಸ್ಥಿತಿಯಲ್ಲಿ, ಒಂದು ನಿದ್ದೆ ಸ್ಥಿತಿಯಲ್ಲಿ ಮಹಾವಿಷ್ಣುವಿನ ಶರೀರವನ್ನು ಪ್ರವೇಶಿಸುತ್ತವೆ. ಆಮೇಲೆ ಮತ್ತೆ ಹೊಸ ಸೃಷ್ಟಿ ಆದಾಗ ಅದು ಅನಂತ ಕೋಟಿ ಬ್ರಹ್ಮಾಂಡಗಳಿರುತ್ತೆ. ಅದರಲ್ಲಿ ಒಂದು ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮ, ಅದರಲ್ಲಿ ಆ ಜೀವಾತ್ಮಗಳು ಯಾರು ಆ ಬ್ರಹ್ಮಾಂಡದಲ್ಲಿ ಜನ್ಮ ತೆಗೆದುಕೋಬೇಕು, ಅದೆಲ್ಲ ಜೀವಾತ್ಮಗಳು ಮತ್ತೆ ಆ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡುತ್ತೆ. ಆಮೇಲೆ ಅವರಿಗೆ ಯಾವ ರೀತಿಯ ಶರೀರ ಸಿಗ್ಬೇಕಿತ್ತು, ಯಾವುದೋ ಒಂದು ಆತ್ಮಕ್ಕೆ ಪ್ರಾಣಿ ಶರೀರ ಸಿಗ್ಬೇಕಿತ್ತು ಅದರ ಕರ್ಮದ ಪ್ರಕಾರ, ಯಾವುದೋ ಒಂದು ಶರೀರಕ್ಕೆ ದೇವತೆ ಶರೀರ ಸಿಗ್ಬೇಕಿತ್ತು, ಯಾರಿಗೋ ಮನುಷ್ಯನ ಶರೀರ ಸಿಗ್ಬೇಕಿತ್ತು, ಗಿಡ ಮರಗಳ ಶರೀರ. ಸೊ ಆ ಪರ್ಟಿಕ್ಯುಲರ್ ಶರೀರಗಳಲ್ಲಿ ಮತ್ತೆ ಅವರಿಗೆ ಜನ್ಮ ಸಿಗತ್ತೆ. ಮತ್ತೆ ಅವರು ತಮ್ಮ ಕರ್ಮದ ಪ್ರಕಾರ ಮತ್ತೆ ತಮ್ಮ ಏನು ಚಟುವಟಿಕೆಗಳು ಅದನ್ನು ಮಾಡ್ತಾ ಮುಂದೆ ಮತ್ತೆ ಅವರು ಭಕ್ತಿಯನ್ನು ಮಾಡಿದ್ರೆ ಭಗವಂತನ ಹತ್ರ ಹೋಗ್ತಾರೆ, ಭಕ್ತಿ ಮಾಡದೇ ಇದ್ರೆ ಮತ್ತೆ ಬೇರೆ ಬೇರೆ ಶರೀರ, ಅದೇ ಒಂದು ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ರೀತಿ ಸೃಷ್ಟಿಯ ಪ್ರಾರಂಭದಲ್ಲಿ ಈ ಜೀವಿಗಳನ್ನು ಸೃಷ್ಟಿ ಮಾಡಿದ ಜೊತೆಗೆ ಯಜ್ಞದ ಸೃಷ್ಟಿ ಕೂಡ ಆಯಿತು. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಸೊ ದೇವತೆಗಳ ಸೃಷ್ಟಿ ಆಯಿತು, ಅವರ ಪೀಳಿಗೆ ಬಂತು, ಮನುಷ್ಯರ ಪೀಳಿಗೆ ಕೂಡ ಬಂತು. ಅದರ ಜೊತೆಗೆ ಯಜ್ಞದ ಬಗ್ಗೆನೂ ಯಜ್ಞದ ಸೃಷ್ಟಿಯು ಕೂಡ ಆಯಿತು, ಅದರ ವಿಧಿವಿಧಾನಗಳು ಏನು ಅಂತೇಳಿ. ಆಮೇಲೆ ಅವರಿಗೆ ಏನು ಹೇಳಲಾಯಿತು, ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ. ಸೊ ನಿಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳಬಹುದು ಯಜ್ಞದ ಮುಖಾಂತರ, ಮತ್ತೆ ಕೊನೆಗೆ ಮುಕ್ತಿಯನ್ನು ಕೂಡ ನೀವು ಸಾಧಿಸಬಹುದು. ಅಂದ್ರೆ ಈ ಜಗತ್ತಿನಲ್ಲಿಯೂ ಕೂಡ ಸುಖವಾಗಿರಬಹುದು, ಮತ್ತೆ ಸಾವಿನ ನಂತರ ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು ಯಜ್ಞವನ್ನು ಮಾಡಿದರೆ. ಭಾವಾರ್ಥ: ಸಕಲ ಜೀವಿಗಳ ಪ್ರಭು ವಿಷ್ಣು ಇಹಲೋಕವನ್ನು ಸೃಷ್ಟಿ ಮಾಡಿದುದು ಭಗವದ್ಧಾಮಕ್ಕೆ ಹಿಂದಿರುಗಲು ಬದ್ಧ ಜೀವಿಗಳಿಗೆ ಒಂದು ಅವಕಾಶ. ಸೊ ಕೆಲವೊಬ್ರು ಪ್ರಶ್ನೆ ಕೇಳಬಹುದು, ಈ ಸೃಷ್ಟಿಗೆ ಕಾರಣ ಏನು, ಯಾಕೆ ಈ ಸೃಷ್ಟಿಯನ್ನು ಮಾಡಲಾಗಿದೆ? ಸೊ ಈ ಸೃಷ್ಟಿಯ ಉದ್ದೇಶ ಏನಂತಂತಂದ್ರೆ, ಯಾರು ಬದ್ಧ ಆತ್ಮರಿದ್ದಾರೆ, ಸೊ ಬದ್ಧ ಆತ್ಮರಂತಂತಂದ್ರೆ ಭಗವಂತನ ಧಾಮದಿಂದ ಪತನಗೊಂಡು ಈ ಭೌತಿಕ ಸಂಸಾರದಲ್ಲಿ ಬಂದಿರುವವರು, ಅವರನ್ನು ಬದ್ಧ ಜೀವಿಗಳಂತ ಹೇಳಿ ಹೇಳ್ತಾರೆ. ಸೊ ಈ ಸೃಷ್ಟಿಯ ಕಾರಣ ಏನಂತಂತಂದ್ರೆ ಬದ್ಧ ಆತ್ಮ ಅಥವಾ ಪತನ ಯಾವಾಗ ಆಗುತ್ತೆ, ಪತನ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಇಂದ್ರಿಯಗಳ ತೃಪ್ತಿಯನ್ನು ಮಾಡಬೇಕು, ನಮ್ಮ ಇಂದ್ರಿಯ ಸುಖವನ್ನು ನಾವು ಅನುಭವಿಸ್ಬೇಕು ಇಂಡಿಪೆಂಡೆಂಟ್ ಆಗಿ. ಭಗವಂತನಿಗೆ ನಾವು ಭಗವಂತನ ಜೊತೆ ಇರೋ ಅವಶ್ಯಕತೆ ಇಲ್ಲ, ನಾವೇ ನಮ್ಮ ಸುಖ ದುಃಖವನ್ನು ನಾವೇ ನೋಡ್ಕೊಳ್ತೇವೆ, ನಮ್ಗೆ ಏನ್ ಬೇಕು ನಾವು ಅದನ್ನ ಮಾಡ್ತೇವೆ, ನಮ್ಗೆ ಹೇಗ್ ಬೇಕು ನಾವು ಆ ತರ ಜೀವನ ಮಾಡ್ತೇವೆ. ಸೊ ಈ ರೀತಿಯಾದಂಥ ಒಂದು ವಿಚಾರ ಬಂದಾಗ ಅಂತಹ ಜೀವಾತ್ಮಗಳಿಗೆ ಇಲ್ಲಿ ಭೌತಿಕ ಸಂಸಾರಕ್ಕೆ ಕಳಿಸಲಾಗುತ್ತೆ. ಸೊ ಇಲ್ಲಿ ಬಂದಾಗ ಅವರಿಗೆ ಒಂದು ಫ್ರೀಡಮ್ ಇರುತ್ತೆ. ಸೊ ಯಾವ ರೀತಿ ನಿಮಗೆ ಎಂಜಾಯ್ಮೆಂಟ್ ಮಾಡಬೇಕು, ಏನು ಸುಖಗಳನ್ನು ಅನುಭವಿಸ್ಬೇಕಂತೇಳಿ ನಿಮ್ಗೆ ಆಸೆ ಇದೆ, ಅದನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಅದು ಕೂಡ ಇರುತ್ತೆ. ಅದ್ರ ಜೊತೆಗೆ ಮತ್ತೆ ಮರಳಿ ಹೋಗುವಂತಹ ಒಂದು ಅವಕಾಶ ಕೂಡ ಅವರಿಗಿರುತ್ತೆ. ಯಾಕಂದ್ರೆ ಈ ಭೌತಿಕ ಸಂಸಾರದಲ್ಲಿ ಯಾವುದೇ ಜೀವಾತ್ಮ ಇದ್ರೂ ಕೂಡ ಅದಕ್ಕೆ ಈ 4 ಏನಿದೆ, ಇಲ್ಲಿ ಒಂದು ಪರ್ಮನೆಂಟ್ ಶರೀರ ಅನ್ನೋದಿರಲ್ಲ. ಆ ಆತ್ಮಕ್ಕೆ ಭೌತಿಕ ಸಂಸಾರದಲ್ಲಿ ಒಂದು ಪರ್ಮನೆಂಟ್ ಶರೀರ ಇರಲ್ಲ.
ಅದಕ್ಕೆ ಮತ್ತೆ ಮತ್ತೆ ಶರೀರ ಬದಲಾಗ್ತಾನೆ ಇರುತ್ತೆ. ಯಾಕಂದ್ರೆ ಆ ರೀತಿಗಳ ಅದಕ್ಕೆ ಆಸೆಗಳು ಕೂಡ ಆ ರೀತಿ ಇರುತ್ತೆ. ಕೆಲವೊಂದು ಆಸೆಗಳನ್ನು ಮನುಷ್ಯ ಶರೀರದಲ್ಲಿ ಪೂರೈಸಬಹುದು, ಕೆಲವೊಂದು ಆಸೆಗಳನ್ನು ದೇವತೆಗಳ ಶರೀರದಲ್ಲಿ ಪೂರೈಸಬಹುದು, ಕೆಲವೊಂದು ಆಸೆಗಳನ್ನು ಪ್ರಾಣಿಗಳ ಶರೀರದಲ್ಲಿ ಪೂರೈಸಬಹುದು. ಯಾವುದೋ ಒಂದು ಜೀವಿಗೆ ಮಲವನ್ನು ತಿನ್ನುವಂತ ಆಸೆ ಇದ್ರೆ ಅದನ್ನು ಮನುಷ್ಯ ಶರೀರದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಅದಕ್ಕೆ ಹಂದಿಯ ಶರೀರ ಕೊಡ್ಬೇಕಾಗುತ್ತೆ. ಆ ಹಂದಿ ಶರೀರದಲ್ಲಿ ಮಾತ್ರ ಅದು ಮಲವನ್ನು ಆಸ್ವಾದನೆ ಮಾಡಬಹುದು, ಬೇರೆ ಶರೀರದಲ್ಲಿ ಅದಕ್ಕೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ರೀತಿಯಾದಂತ ಎಷ್ಟೋ ಭೌತಿಕ ಆಸೆಗಳು ಇರೋದ್ರಿಂದ ಅಷ್ಟು ಪ್ರಕಾರದ ಶರೀರಗಳು ಕೂಡ ಇರುತ್ತೆ. ಸೊ ಇಲ್ಲಿ ಆತ್ಮಕ್ಕೆ ಒಂದು ಪರ್ಮನೆಂಟ್ ಆಗಿರುವಂತ ಶರೀರ ಇರಲ್ಲ, ಆ ಶರೀರ ಬದಲಾಗ್ತಾನೆ ಇರುತ್ತೆ. ಸೊ ಇನಿಷಿಯಲ್ ಅದಕ್ಕೆ ತುಂಬಾ ಇದು ಅನಿಸ್ಬೋದು, ನಾನು ಇಷ್ಟೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೇನೆ ಅಂತೇಳಿ. ಆದ್ರೆ ಆ ಪ್ರವೃತ್ತಿಯಿಂದ ಆತ್ಮ ಏನ್ ಮಾಡುತ್ತೆ, ಎಷ್ಟೋ ಪಾಪಕರ್ಮಗಳನ್ನು ಕೂಡ ಮಾಡುತ್ತೆ. ಸೊ ಪಾಪಕರ್ಮ ಅಂತಂತಂದ್ರೆ ಬೇರೆ ಜೀವಿಗಳಿಗೆ ತೊಂದರೆಯನ್ನು ಕೊಡೋದು, ಅವರ ಏನು ಒಂದು ಸ್ವತಂತ್ರತೆ ಇದೆ ಅದರ ಮೇಲೆ ನಮ್ಮ ಇದನ್ನು ಮಾಡೋದು. ಉದಾಹರಣೆಗೆ ಪ್ರಾಣಿಗಳನ್ನು ಕೊಲ್ಲೋದು. ಸೊ ಆ ಪ್ರಾಣಿಗೂ ಕೂಡ ಒಂದು ಜೀವಂತವಾಗಿರುವಂತಹ ಅದಕ್ಕೆ ಹಕ್ಕಿದೆ. ಆದ್ರೆ ಮನುಷ್ಯ ಅವನು ಸ್ವಲ್ಪ ಬಲಶಾಲಿ ಆಗಿರೋದ್ರಿಂದ ಇನ್ನೊಂದು ಪ್ರಾಣಿಯನ್ನು ಕೊಂದು, ಯಾಕಂದ್ರೆ ತನ್ನ ನಾಲಿಗೆಗೆ ತನ್ನ ನಾಲಿಗೆ ರುಚಿಗೆ ಅದನ್ನು ಸ್ಯಾಟಿಸ್ಫೈ ಮಾಡಬೇಕು, ಆ ಒಂದು ಆಸೆಯಿಂದ ಮನುಷ್ಯ ಏನ್ ಮಾಡ್ತಾನೆ, ಇನ್ನೊಂದು ಪ್ರಾಣಿಯನ್ನು ಕೊಂದು ತಿಂತಾನೆ. ಸೊ ತನ್ನ ಆಸೆಯನ್ನು ಪೂರೈಸಲಿಕ್ಕೆ ಇನ್ನೊಂದು ಜೀವಿಯ ಏನು ಹಕ್ಕಿದೆ ಅದನ್ನು ತೆಗೆದುಕೊಂಡಂಗಾಯ್ತು. ಸೊ ಇದು ಪಾಪಕರ್ಮವಾಯ್ತು. ಸೊ ಇದನ್ನೇ ಪಾಪಕರ್ಮನು. ಸೊ ಈ ರೀತಿಯಾಗಿ ಆ ಬದ್ಧಾತ್ಮ ಏನಿರುತ್ತೆ ಭೌತಿಕ ಸಂಸಾರದಲ್ಲಿ ಬಂದಾಗ ತನ್ನ ಆಸೆಗಳನ್ನು ಪೂರೈಸಲಿಕ್ಕೆ ಈಗ ಭಗವಂತ ಹೇಳಿರ್ತಾನೆ, ಈ ಆಸೆಗಳನ್ನು ಪೂರೈಸ್ಬೇಕಂದ್ರೆ ಈ ರೀತಿಯಾಗಿ ನೀನು ವೇದಗಳು ಕೊಟ್ಟಿರೋ ಹಾಗೆ ಒಂದು ಅಥರೈಸ್ಡ್ ವೇದಲ್ಲಿ ನೀನು ನಿನ್ನ ಆಸೆಗಳನ್ನು ಪೂರೈಸ್ಕೋಬಹುದು ಅಂತೇಳಿ. ಆದ್ರೆ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಆ ರೂಲ್ಸ್ಗಳನ್ನು ಫಾಲೋ ಮಾಡದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಸ್ವೇಚ್ಛೆಯಾಗಿ ತಮ್ಮ ಜೀವನ ನಡೆಸಿದ್ರೆ ಅವ್ರು ಎಷ್ಟೋ ಪಾಪ ಕರ್ಮಗಳನ್ನು ಮಾಡ್ಬಿಡ್ತಾರೆ. ನಾವು ಉದಾಹರಣೆಗೆ ತಗೋಬೇಕಂತಂದ್ರೆ ಒಂದು ಲೀಗಲ್ ವೇದಲ್ಲಿ ನಾವು ಇಲ್ಲಿ ಜೀವನ ನಡೆಸಬಹುದು, ಕಳ್ತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ದರೋಡೆ ಮಾಡಬಾರ್ದು. ಸೊ ಗೌರ್ಮೆಂಟ್ ಕೆಲವೊಂದು ರೂಲ್ಗಳನ್ನು ಮಾಡಿರುತ್ತೆ. ಸೊ ನೀವೆಲ್ಲೋ ಒಂದ್ ಕಡೆ ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಂದು ವೇತನವನ್ನು ಪಡೆದುಕೊಂಡು ನೀವು ನಿಮ್ಮ ಜೀವನ ನಡೆಸಿ, ಗೌರ್ಮೆಂಟ್ ನಿಮ್ಗೆ ಏನೂ ಅಬ್ಜೆಕ್ಟ್ ಮಾಡಲ್ಲ. ಆದ್ರೆ ಅದೇ ನಾನು ಕಳ್ತನ ಮಾಡಿದ್ರೆ ಉದ್ದೇಶ ಏನು, ಅದರಿಂದನೂ ನಾನು ದುಡ್ಡು ಗಳಿಸ್ಬೇಕು, ನಾನು ಒಂದು ಒಳ್ಳೆ ಜೀವನ ನಡೆಸಬೇಕು. ಆದ್ರೆ ಮಾಡ್ತಾ ಇರೋ ಮೆಥಡ್ ಏನಿದೆ ರಾಂಗ್ ಇದೆ. ಅವಾಗ ಅದಕ್ಕೆ ಪೊಲೀಸರು ಹಿಡಿತಾರೆ, ಆಮೇಲೆ ಕೋರ್ಟಲ್ಲಿ ಜಜ್ಮೆಂಟ್ ಆಗುತ್ತೆ, ಆಮೇಲೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ವ್ಯಾಪಾರ ಮಾಡಬಹುದು, ವ್ಯಾಪಾರದಲ್ಲಿ ಕೂಡ ಅವನು ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಸೊ ಅದೆಲ್ಲ ನ್ಯಾಯಯುತವಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ನಡೆಸಿ ಅವನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಬೋದು. ಆದರೆ ಅವನು ಟ್ಯಾಕ್ಸ್ ಕಟ್ಟಲ್ಲ, ಹೀಗೆ ಮೋಸ ಮಾಡಬಹುದು. ಸೊ ಹಾಗೆ ಮಾಡಿದ್ರೆ ಏನಾಗುತ್ತೆ, ಅವನು ಸರ್ಕಾರದ ಒಂದು ರೇಡಾರಲ್ಲಿ ಬರ್ತಾನೆ, ಆಮೇಲೆ ಯಾವುದೋ ಒಂದು ಸಮಯದಲ್ಲಿ ಅದನ್ನು ಹಿಡಿತಾರೆ, ಆಮೇಲೆ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಸೊ ಅದೇ ರೀತಿ ಈ ಭೌತಿಕ ಸಂಸಾರದಲ್ಲಿ ಕೂಡ ಈ ಬದ್ಧಾತ್ಮಗಳು ಒಂದು ಅಥರೈಸ್ಡ್ ವೇದಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು, ಆದ್ರೆ ಅವರು ಅದಕ್ಕೆ ಸೀಮಿತವಾಗಿರೋದಿಲ್ಲ. ವಿಶೇಷವಾಗಿ ಕಲಿಯುಗದಲ್ಲಿ ಅವರು ಅನಧಿಕೃತವಾಗಿರುವಂಥ ರೀತಿಯಲ್ಲೂ ಕೂಡ ಬೇರೆ ಜೀವಿಗಳಿಗೆ ಒಂದು ಹಿಂಸೆಯನ್ನು ಕೊಟ್ಟು, ಅವರಿಗೆ ತೊಂದರೆಯನ್ನು ಕೊಟ್ಟು ತಮ್ಮ ಸುಖಕ್ಕಾಗಿ ಜೀವನ ನಡೆಸಿದಾಗ ಅವರು ಪಾಪಕರ್ಮದಲ್ಲಿ ತೊಡಗಿದ ಹಾಗೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆ ಬದ್ಧಾತ್ಮ ಇಲ್ಲಿ ಭೌತಿಕ ಸಂಸಾರಕ್ಕೆ ಬಂದಾಗ ಒಂದು ಒಳ್ಳೆ ಶರೀರ ಇನಿಷಿಯಲಿ ಸಿಕ್ಕರೂ ಕೂಡ ಆಮೇಲೆ ಹೋದ ಹಾಗೆ ಅದಕ್ಕೆ ಎಷ್ಟೋ ಕಷ್ಟ ಸುಖಗಳನ್ನು ಅದು ಅನುಭವಿಸ್ಬೇಕಾಗತ್ತೆ, ಎಷ್ಟೋ ಒಂದು ಲೋವರ್ ಕೆಳಮಟ್ಟದ ಶರೀರಗಳನ್ನು ಅದು ಪಡೆದುಕೋಬೇಕಾಗತ್ತೆ. ಸೊ ಈ ಭೌತಿಕ ಸಂಸಾರದ ಒಂದು ಮೂಲ ಉದ್ದೇಶ ಏನಂತಂದ್ರೆ ಜೀವಿಗಳಿಗೆ ಅವರ ಆಸೆಗಳನ್ನು ಪೂರೈಕೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟ ಹಾಗೆ, ಅದರ ಜೊತೆಗೆ ಅವರಿಗೆ ಯಾವಾಗ ಇದರ ಅರಿವಾಗುತ್ತೆ, ಸೊ ನಾನು ಇಲ್ಲಿ ಬಂದಿದ್ದು ಇದು ನನ್ನ ದೊಡ್ಡ ತಪ್ಪಾಗಿತ್ತು, ನಾನು ಮತ್ತೆ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಸೊ ಆ ಒಂದು ಅವಕಾಶ ಕೂಡ, ಅದಕ್ಕಾಗಿಯೂ ಕೂಡ ಈ ಭಗವಂತ ಈ ಸೃಷ್ಟಿಯನ್ನು ಮಾಡಿರ್ತಾನೆ. ಎರಡೂ ಉದ್ದೇಶ ಇದೆ. ಅವರಿಗೆ ಒಂದು ತಮ್ಮ ಇಂದ್ರಿಯಗಳನ್ನು ತೃಪ್ತಿ ಮಾಡುವ ಅವಕಾಶ ಕೂಡ ಇದೆ, ಜೊತೆಗೆ ಅವರಿಗೆ ಮನವರಿಕೆಯಾಗಿ ಅವರು ಮತ್ತೆ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಲಿಕ್ಕೆ ಅವರಿಗೆ ಒಂದು ಅವಕಾಶ, ಅದು ಕೂಡ ಈ ಸೃಷ್ಟಿಯ ಮೂಲ ಉದ್ದೇಶ. ಐಹಿಕ ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳು ಪ್ರಕೃತಿಯಿಂದ ಬದ್ಧರು. ಸೊ ಇಲ್ಲಿ ಎಲ್ಲರೂ ಪ್ರಕೃತಿಯ ನಿಯಮಗಳಿಗೆ ಬದ್ಧರಾಗಿರ್ತಾರೆ, ಅವರಿಗೆ ಒಂದು ಫ್ರೀಡಮ್ ಅಂತ ಇರಲ್ಲ, ಎಷ್ಟೋ ನಿಯಮಗಳಿರುತ್ತೆ. ನಮ್ಮ ಶರೀರ ಕೂಡ ಎಷ್ಟೋ ನಾವ್ ಏನ್ ಬೇಕಾಗಿದೆ ಅದನ್ನೆಲ್ಲ ನಾವು ಮಾಡ್ಲಿಕ್ಕಾಗಲ್ಲ. ಈಗ ಎಷ್ಟೋ ಸೈಂಟಿಸ್ಟ್ಗಳಿದ್ದಾರೆ, ಅವರು ಚಂದ್ರಲೋಕಕ್ಕೆ ಹೋಗ್ಬೇಕಂತೇಳಿ ಏನೇನೋ ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ. ಆದ್ರೆ ನಮ್ಗೆ ಈ ಶರೀರದಲ್ಲಿ ಅಷ್ಟು ಲಿಮಿಟೇಷನ್ಸ್ಗಳಿದೆ. ನಮ್ಗೆ ಭೂಮಿಗೆ ಒಂದು
ಬಂಧಿಸಿಬಿಟ್ಟಿದ್ದಾರೆ. ನಾವು ಭೂಮಿ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ನಾವು ಎಷ್ಟೋ ಕಷ್ಟಪಡ್ಬೇಕು. ಈಗ ಚಂದ್ರ ಗ್ರಹಕ್ಕೆ ಹೋಗ್ಬೇಕಂದ್ರೂ ಕೂಡ ಎಷ್ಟೋ ದಿನಗಳ ಕಾಲ ರಾಕೆಟ್ ಅಲ್ಲಿ ಇರಬೇಕು. ಅಲ್ಲಿ ಊಟಕ್ಕೆ ಸರಿಯಾದ ವ್ಯವಸ್ಥೆ ಇರಲ್ಲ. ನಮ್ಮದು ವಾಶ್ರೂಮ್ಸು, ಟಾಯ್ಲೆಟು, ಈಗ ಮೊನ್ನೆ ರೀಸೆಂಟ್ ಆಗಿ ಒಂದು ಆಯ್ತು, ಅದ್ರಲ್ಲಿ ಎಷ್ಟೋ ತೊಂದರೆಗಳಾಯ್ತು. ಅವ್ರದ್ದು ಟಾಯ್ಲೆಟೇ ವರ್ಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಅಲ್ಲಿ ಹೋದ್ರು ಕೂಡ ಅವ್ರಿಗೆ ಒಳಗಡೆ ಅಲ್ಲಿ ಇಳಿಲಿಕ್ಕಾಗಲ್ಲ. ಇಳಿದ ಮೇಲೆ ಅಲ್ಲಿ ಏನ್ ತಿನ್ಬೇಕು, ಎಲ್ಲಿರ್ಬೇಕು, ಅದೆಲ್ಲ ವ್ಯವಸ್ಥೆಗಳಿರಲ್ಲ. ಸೊ ಇದನ್ನು ಬದ್ಧ ಆತ್ಮ ಅಂತ ಹೇಳಿ ಇರ್ತಾರೆ. ಮುಕ್ತ ಆತ್ಮ ನಾರದ ಮುನಿಗಳು ಎಲ್ಲಿ ಬೇಕಾದ್ರೆ ಹೋಗಾಗ್ಬೋದು. ಭೂಲೋಕ ಆಗಿರ್ಲಿ, ದೇವಲೋಕ ಆಗಿರ್ಲಿ, ಬ್ರಹ್ಮಲೋಕ ಆಗಿರ್ಲಿ. ಯಾಕಂದ್ರೆ ಅವರು ಮುಕ್ತ ಆತ್ಮರಾಗಿರೋದ್ರಿಂದ ಅವರಿಗೆ ಈ ರೀತಿಯ ಬಂಧನಗಳಿರೋದಿಲ್ಲ. ಸೊ ಬದ್ಧ ಆತ್ಮ ಅಂತಂತಂದ್ರೆ ಅವರಿಗೆ ತುಂಬಾ ರಿಸ್ಟ್ರಿಕ್ಷನ್ಗಳಿರುತ್ತೆ, ತುಂಬಾ ನಿಯಮಗಳಿರುತ್ತೆ. ವಯಸ್ಸಾಗಬೇಕು, ಇದೊಂದು ಬಂಧನ. ಇದು ನಾವ್ ಏನ್ ಮಾಡಿದ್ರು ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಟೈಮ್ ಬಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಶರೀರ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಮುಪ್ಪು ಬಂದೇ ಬರುತ್ತೆ. ಸೊ ಈ ಭೌತಿಕ ಸಂಸಾರದಲ್ಲಿ ಐಹಿಕ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಈ ಪ್ರಕೃತಿಯ ಗುಣಗಳಿಂದ ಬದ್ಧರಾಗಿದ್ದಾರೆ. ಅವರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಟ್ಟಿದ್ದಾರೆ. ಸೊ ಇನ್ನೊಂದು ಲಕ್ಷಣ ಏನಂತಂತಂದ್ರೆ, ಇಲ್ಲಿ ಬಂದಿರೋರು ಬಹುತೇಕ ಮ್ಯಾಕ್ಸಿಮಮ್ ಅದು ವಿಶೇಷವಾಗಿ ಕಲಿಯುಗದಲ್ಲಿ, ಬೇರೆ ಯುಗಗಳಲ್ಲಿ ಅಟ್ಲೀಸ್ಟ್ ಜನರಿಗೆ ಗೊತ್ತಿರುತ್ತೆ ಭಗವಂತ ಯಾರು, ವಿಷ್ಣು ಅಂದ್ರೆ ಯಾರು. ಕಂಪ್ಲೀಟ್ ಅವರಿಗೆ ನಾಲೆಜ್ ಇಲ್ಲದೆ ಇದ್ರು ಕೂಡ ಅಟ್ಲೀಸ್ಟ್ ಭಗವಂತನ ಬಗ್ಗೆ ಸ್ವಲ್ಪ ಜ್ಞಾನ ಆದ್ರೂ ಇದ್ದೇ ಇರುತ್ತೆ. ಆದ್ರೆ ಕಲಿಯುಗದಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಏನಿದೆ, ಅವರು ದೇವರು ಅನ್ನೋದನ್ನ ಮರೆತು ಬಿಟ್ಟಿರ್ತಾರೆ, ತಮ್ಮ ಸಂಬಂಧವನ್ನು ಮರೆತು ಬಿಟ್ಟಿರ್ತಾರೆ. ವೇದ ತತ್ವಗಳು ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ. ಸೊ ನಮ್ಮ ಭಗವಂತನ ಜೊತೆ ಇರುವಂತಹ ಏನು ಸಂಬಂಧ ಇದೆ, ಒಂದು ಸನಾತನ ಬಾಂಧವ್ಯ ಇದೆ, ಅದನ್ನು ನಾವು ಮರಳಿ ಹೇಗೆ ಅದನ್ನು ನೆನಪಿಸ್ಕೊಳ್ಬಹುದು? ಅದಕ್ಕೆ ವೇದಗಳು ಬಿಟ್ರೆ ಮತ್ತೆ ಬೇರೆ ದಾರಿ ಇಲ್ಲ. ಶಾಸ್ತ್ರಗಳನ್ನು ಬಿಟ್ರೆ ಮತ್ತೆ ಬೇರೆ ಯಾವುದೇ ದಾರಿ ಇಲ್ಲ. ಶಾಸ್ತ್ರ ಒಂದೇ ಮಾರ್ಗ. ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕಂತಂದ್ರೆ ಶಾಸ್ತ್ರಗಳನ್ನು ಬಿಟ್ರೆ ಅದ್ ಮತ್ತೆ ಬೇರೆ ಏನು ದಾರಿನೇ ಇಲ್ಲ. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಈಗ ನಮ್ಮ ತಂದೆ ಯಾರು ಅಂತ ಹೇಳಿ ನಾವು ತಿಳಿದುಕೋಬೇಕಂದ್ರೆ ನಮ್ಮ ತಾಯಿ ಬಿಟ್ರೆ ಮತ್ತೆ ಬೇರೆ ಯಾವುದು ಒಂದು ಮೂಲ ಇಲ್ಲ. ನಮ್ಮ ತಾಯಿ ಕೇಳಿನೇ ನಾವು ತಿಳ್ಕೊಬಹುದು ನಮ್ಮ ತಂದೆ ಯಾರು ಅಂತ ಹೇಳಿ. ಸೊ ಅದೇ ರೀತಿ ನಾವು ಭಗವಂತ ಯಾರು ಅಂತ ಹೇಳಿ ತಿಳ್ಕೊಬೇಕಂತಂದ್ರೆ ಶಾಸ್ತ್ರಗಳನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ನಾವು ಶಾಸ್ತ್ರಗಳ ಆಶ್ರಯ ತೆಗೆದುಕೊಂಡೇ ನಾವು ಭಗವಂತ ಯಾರು ಅಂತ ಹೇಳಿ ನಾವು ತಿಳ್ಕೊಬಹುದು. ಭಗವದ್ಗೀತೆಯಲ್ಲಿ ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯ ಎಂದು ಹೇಳಿದೆ. ಆತನನ್ನು ಅರಿಯುವುದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ. ಸೊ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿರುವುದು ಎಲ್ಲಾ ವೇದಗಳ ಗುರಿ ಏನಂತಂದ್ರೆ ನನ್ನನ್ನು ತಿಳಿದುಕೊಳ್ಳುವುದು. ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯೋ. ಸೊ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ವೇದಗಳನ್ನು ಬಿಟ್ರೆ, ವೇದಿಕ ಶಾಸ್ತ್ರಗಳನ್ನು ಬಿಟ್ರೆ ಮತ್ತೆ ಬೇರೆ ಯಾವುದೇ ದಾರಿ ಇಲ್ಲ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳಿದ್ದಾರೆ. ವೇದದ ಸ್ತುತಿಗಳಲ್ಲಿ ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಎಂದು ಹೇಳಲಾಗಿದೆ. ಆದುದರಿಂದ ಸಕಲ ಜೀವಿಗಳ ಪ್ರಭು ದೇವೋತ್ತಮ ಪರಮ ಪುರುಷನಾದ ವಿಷ್ಣು. ಶ್ರೀಮದ್ ಭಾಗವತದಲ್ಲಿ ಸಹ ಶ್ರೀ ಶುಕಮುನಿಗಳು ಹಲವು ರೀತಿಗಳಲ್ಲಿ ಭಗವಂತನನ್ನು ಪತಿ ಎಂದು ವರ್ಣಿಸಿದ್ದಾರೆ. ಸೊ ಇಲ್ಲಿ ಪ್ರಭುಪಾದರು ಇದನ್ನ ಭಾವಾರ್ಥದಲ್ಲಿ ಹೇಳ್ತಾ ಇರೋದು ಯಾಕೆಂದ್ರೆ ಇಲ್ಲಿ ಶ್ಲೋಕದಲ್ಲಿ ಸಹಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಅಂದ್ರೆ ಪ್ರಜಾಪತಿಯು ಯಜ್ಞದ ಜೊತೆಗೆ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ್ರು ಮತ್ತೆ ಹೀಗೆ ಹೇಳಿದ್ರು ಅಂತೇಳಿ ಹೇಳಲಾಗಿದೆ. ಸೊ ಈ ಪ್ರಜಾಪತಿ ಅಂದ್ರೆ ಯಾರು ಅಂತೇಳಿ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಜಾಪತಿ ಈ ಹೆಸರೇನಿದೆ ಅದು ವಿಷ್ಣುವಿಗೆ ಅನ್ವಯವಾಗುತ್ತೆ ಅಂತ ಹೇಳಿ ಅದಕ್ಕೆ ಅವರು ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಶ್ರೇಯಪತಿ ಯಜ್ಞಪತಿ ಪ್ರಜಾಪತಿರ್ ಧಿಯಾಂಪತಿ ಪತಿರ್ಲೋಕಪತಿರ್ ಧರಾಪತಿ ಪತಿರ್ಗತಿಶ್ಚಾಂಧಕ ವೃಷ್ಣಿ ಸಾತ್ವತಾಂ ಪ್ರಸೀದತಾಂಬೆ ಭಗವಾನ್ ಸತಾಂಪತಿ. ಸೊ ಇದು ಶ್ರೀಮದ್ ಭಾಗವತಂದಲ್ಲಿ ಬರುವಂತಹ ಶುಕದೇವ ಗೋಸ್ವಾಮಿಗಳು ಯಾರು ಭಾಗವತವನ್ನು ಪರೀಕ್ಷಿತ ಮಹಾರಾಜರಿಗೆ ಹೇಳಿದ್ರು. ಅವರು ಭಾಗವತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಭಗವಂತನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಆ ಸಮಯದಲ್ಲಿ ಅವರು ಎಷ್ಟೋ ಶ್ಲೋಕಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಇದು, ಶ್ರೀಯಪತಿ ಯಜ್ಞಪತಿರ್ ಪ್ರಜಾಪತಿ ಅಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಇಲ್ಲಿ ಅವರು ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಏನು ಅವರ ಹೆಸರು ಹೇಳಿರೋದು ಕೃಷ್ಣನಿಗೆ, ಅದು ಯಜ್ಞಪತಿ ಅಂತೇಳಿ ಮತ್ತೆ ಪ್ರಜಾಪತಿ ಅಂತೇಳಿ. ಪ್ರಜಾಪತಿ ಅನ್ನೋದು ಕೂಡ ಕೃಷ್ಣನ ಅಥವಾ ವಿಷ್ಣುವಿನ ಒಂದು ಹೆಸರು. ಸೊ ಇಲ್ಲಿ ಹೇಳಿರೋ ಏನು ಪ್ರಜಾಪತಿ ಇದೆ ಅದು ವಿಷ್ಣುವಿಗೆ ಅನ್ವಯವಾಗುತ್ತದೆ ಅಂತೇಳಿ ಇಲ್ಲಿ ಪ್ರಭುಪಾದರು ಈ ಭಾಗವತದ ಮೂಲಕ ಅದನ್ನು ಅವರು ಪ್ರತಿಪಾದಿಸ್ತಾ ಇದ್ದಾರೆ, ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಪ್ರಜಾಪತಿಯು ಶ್ರೀ ವಿಷ್ಣು. ಅವನು ಎಲ್ಲ ಜೀವಿಗಳ, ಎಲ್ಲ ಲೋಕಗಳ, ಎಲ್ಲ ಚೆಲುವುಗಳ ಪತಿ, ಎಲ್ಲರ ರಕ್ಷಕ.
ಭಗವಂತನು ಈ ಐಹಿಕ ಜಗತ್ತನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದ. ಬದ್ಧ ಜೀವಿಗಳು ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯಬೇಕು. ಇದರಿಂದ ಅವರು ಐಹಿಕ ಜಗತ್ತಿನಲ್ಲಿರುವಾಗ ನಿರಾತಂಕವಾಗಿ ನೆಮ್ಮದಿಯಾಗಿ ಬಾಳಿ ಅನಂತರ ಈ ಐಹಿಕ ಶರೀರದ ವಾಸವನ್ನು ಮುಗಿಸಿ ದೇವರ ರಾಜ್ಯವನ್ನು ಸೇರಬೇಕು ಎನ್ನುವುದು ಈ ಉದ್ದೇಶ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಬದ್ಧ ಆತ್ಮಕ್ಕೆ ಇದು ಸಮಗ್ರ ಕಾರ್ಯಕ್ರಮ. ಸೊ ಇದೇ ಒಂದು ಉದ್ದೇಶದಿಂದ ಈ ಸೃಷ್ಟಿಯಾಗಿರುವುದು. ಯಜ್ಞವನ್ನು ಮಾಡುವುದರಿಂದ ಬದ್ಧ ಆತ್ಮವು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ, ಎಲ್ಲ ರೀತಿಗಳಲ್ಲಿ ದೈವ ಶ್ರದ್ಧೆಯನ್ನು ಪಡೆಯುತ್ತದೆ. ಸೊ ಏನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅದರ ಪರವಾಗಿ ಒಬ್ಬ ವ್ಯಕ್ತಿಯು ಈ ಯಜ್ಞಗಳನ್ನು ಮಾಡಿದ್ರೆ ಅವನು ಕ್ರಮೇಣವಾಗಿ ಏನಾಗ್ತಾನೆ, ಕೃಷ್ಣ ಪ್ರಜ್ಞೆಯನ್ನು ಹೊಂದುತ್ತಾನೆ, ಭಗವಂತನಲ್ಲಿ ಅವನ ಶ್ರದ್ಧೆ ಹೆಚ್ಚಾಗುತ್ತೆ. ಆದ್ರೆ ಕಲಿಯುಗದಲ್ಲಿ ಆ ಎಲ್ಲಾ ಪ್ರಕಾರದ ಏನು ವೇದಗಳಲ್ಲಿ ಹೇಳಿದ್ದಾರೆ ಆ ಯಜ್ಞಗಳನ್ನು ಮಾಡೋದು ಸುಲಭ ಅಲ್ಲ. ಯಾಕಂದ್ರೆ ಯಜ್ಞಗಳನ್ನು ಮಾಡ್ಲಿಕ್ಕೆ ಅದನ್ನು ಮಾಡಬೇಕಾಗಿರುವಂತ ಯಾಜ್ಞಿಕ ಬ್ರಾಹ್ಮಣರು ಕೂಡ ಬೇಕಾಗ್ತಾರೆ. ಸೊ ಕಲಿಯುಗದಲ್ಲಿ ಅಂತಹವರನ್ನು ಹುಡುಕೋದು ತುಂಬಾ ಕಷ್ಟ. ಪ್ರಾಕ್ಟಿಕಲ್ ಆಗಿ ಇಲ್ಲವೇ ಇಲ್ಲ ಅಂತ ಹೇಳಿ ಕೂಡ ಹೇಳ್ಬೋದು. ಅದನ್ನು ಅಷ್ಟು ಏನು ಶಾಸ್ತ್ರೋಕ್ತವಾಗಿ ಯಜ್ಞಗಳನ್ನು ಮಾಡುವಂಥವ್ರು ಕಲಿಯುಗದಲ್ಲಿ ಇಲ್ಲವೇ ಇಲ್ಲ. ಕಲಿಯುಗದ ಬಗ್ಗೆ ಏನ್ ಹೇಳಬೇಕು? ಯಾಕಂದ್ರೆ ಯಜ್ಞ ಮಾಡ್ತಾ ಇದ್ದದ್ದು ತ್ರೇತಾಯುಗದಲ್ಲಿ, ಅದು ಯುಗಧರ್ಮ, ತ್ರೇತಾಯುಗದ ಯುಗಧರ್ಮ. ಅದು ದ್ವಾಪರದಲ್ಲೇ ಸಾಧ್ಯವಾಗಿರ್ಲಿಲ್ಲ. ಅದಕ್ಕೆ ದ್ವಾಪರ ಯುಗದಲ್ಲಿ ಅರ್ಚನಾ ಪದ್ಧತಿ, ಅರ್ಚನೆ, ಭಗವಂತನ ಮೂರ್ತಿಯ ಸೇವೆಯನ್ನು ಮಾಡೋದು, ಅರ್ಚನೆಯನ್ನು ಮಾಡೋದು, ಅದು ಯುಗಧರ್ಮವಾಗಿತ್ತು. ಸೊ ದ್ವಾಪರ ಯುಗದಲ್ಲೇ ಯಜ್ಞದಿಂದ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಸೊ ಕಲಿಯುಗದಲ್ಲಂತೂ ಅದನ್ನು ಹೇಳಲಿಕ್ಕೆ ಆಗಲ್ಲ. ಈಗಿನ ಸ್ಥಿತಿ ಆ ಥರ ಇದೆ. ಆದ್ರೆ ಕಲಿಯುಗದಲ್ಲಿ ಒಂದು ವಿಶೇಷವಾದ ಯಜ್ಞದ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆ ಯಜ್ಞ ಏನಂತಂತಂದ್ರೆ ಅದನ್ನ ಸಂಕೀರ್ತನ ಯಜ್ಞ ಅಂತೇಳಿ ಹೇಳ್ತಾರೆ. ಯಜ್ಞೈ ಸಂಕೀರ್ತನೆ ಪ್ರಾಯೇ ಯಜಂತಿ ಸುಮೇಧ ಸಹ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಮತ್ತು ಬೇರೆ ತುಂಬಾ ಪುರಾಣಗಳಲ್ಲಿ ಎಲ್ಲ ಕಡೆ ಇದರ ಬಗ್ಗೆ ಹೇಳಲಾಗಿದೆ. ಅಂದ್ರೆ ಕಲಿಯುಗದಲ್ಲಿ ಮನುಷ್ಯರು ಏನ್ ಮಾಡ್ಬೇಕಂತಂತಂದ್ರೆ ಸಂಕೀರ್ತನ ಯಜ್ಞವನ್ನು ಮಾಡಬೇಕು. ಬೇರೆ ರೀತಿಯ ಯಾವುದೇ ಯಜ್ಞ ಅದು ಫಲಗಳನ್ನು ಕೊಡುವುದಿಲ್ಲ. ಕೇವಲ ಸಂಕೀರ್ತನ ಯಜ್ಞ ಮಾಡೋದ್ರಿಂದ ಮಾತ್ರ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ಇದು ಎಲ್ಲಾ ಶಾಸ್ತ್ರಗಳಲ್ಲಿ ಕಲಿಯುಗದ ಬಗ್ಗೆ ಅವರು ಕೊಟ್ಟಿರುವಂತ ಒಂದು ಪ್ರಿಸ್ಕ್ರಿಪ್ಷನ್, ಇದನ್ನು ಮಾಡ್ಬೇಕಂತೇಳಿ. ಸೊ ಈ ಯುಗದ ಎಲ್ಲ ಮನುಷ್ಯರ ಉದ್ಧಾರಕ್ಕಾಗಿ ಈ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಸೊ ಈ ಯುಗ ಧರ್ಮ ಏನಿದೆ, ಈ ಯುಗ ಧರ್ಮವನ್ನು ಉದ್ಘಾಟನೆ ಮಾಡಿರುವುದು ಯುಗಾವತಾರ ಆಗಿರುವಂತಹ ಚೈತನ್ಯ ಮಹಾಪ್ರಭುಗಳು. ಕಲಿಯುಗದ ಅವತಾರ ಚೈತನ್ಯ ಮಹಾಪ್ರಭು ಅವರು ಈ ಕಲಿಯುಗದ ಯುಗಧರ್ಮವಾದಂತಹ ಸಂಕೀರ್ತನವನ್ನು ಉದ್ಘಾಟನೆ ಮಾಡಿದರು. ಶ್ರೀಕೃಷ್ಣನ ಭಕ್ತಿ ರೂಪವನ್ನು ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಸಂಕೀರ್ತನ ಯಜ್ಞಕ್ಕೆ ಸಂಬಂಧಿಸಿದಂತೆ ಹೀಗೆ ನಿರೂಪಿಸಿದೆ. ಸೊ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಮತ್ತೆ ಅವರು ಹೇಗೆ ಸಂಕೀರ್ತನ ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ ಶ್ರೀಮದ್ ಭಾಗವತಂದಲ್ಲಿ, ಅದಲ್ಲದೆ ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ಅವರ ವರ್ಣನೆ ಇದೆ. ಹೇಗೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅವತಾರಣೆ ಅಂತೇಳಿ, ಸ್ವಯಂ ಕೃಷ್ಣನೇ ಕಲಿಯುಗದಲ್ಲಿ ಅವರು ಒಬ್ಬ ಭಕ್ತನ ರೂಪದಲ್ಲಿ ಅವತರಿಸ್ತಾರೆ ಅಂತೇಳಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದರ ವರ್ಣನೆ ಇದೆ. ಇಲ್ಲಿ ಪ್ರಭುಪಾದರು ಈ ಸಂಕೀರ್ತನದ ಬಗ್ಗೆ ಮತ್ತು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಶ್ರೀಮದ್ ಭಾಗವತವನ್ನು ಕೋಟ್ ಮಾಡ್ತಾ ಇದ್ದಾರೆ. ಕೃಷ್ಣ ವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಹಿ ಸುಮೇಧ ಸಹ. ಸೊ ಈ ಶ್ಲೋಕ ಕೂಡ ಒಂದು 4 ಶ್ಲೋಕಗಳ ಜೊತೆಗೆ ಬರುತ್ತೆ. ಅಲ್ಲಿ ಒಂದು ಸಂವಾದ ಇದೆ ಕರಭಾಜನ ಮುನಿ ಮತ್ತೆ ಒಬ್ಬ ರಾಜರ ಮಧ್ಯೆ. ಆ ರಾಜ ಕರಭಾಜನ ಮುನಿಗೆ ಬೇರೆ ಬೇರೆ ಯುಗಗಳಲ್ಲಿ ಯಾವ ರೀತಿಯಾಗಿ ಜನರು ಭಗವಂತನನ್ನು ಪೂಜಿಸುತ್ತಾರೆ ಮತ್ತೆ ಮುಕ್ತಿಯನ್ನು ಹೊಂದುತ್ತಾರೆ ಅಂತೇಳಿ ಅವನು ಪ್ರಶ್ನೆ ಕೇಳಿರ್ತಾನೆ. ಸೊ ಅದಕ್ಕೆ ಈ ಕರಭಾಜನ ಮುನಿ ಅವರು ಏನ್ ಹೇಳ್ತಾರೆ, ಸತ್ಯಯುಗದ ಬಗ್ಗೆ ಹೇಳ್ತಾರೆ. ಸತ್ಯಯುಗದ ವರ್ಣನೆ ಮಾಡಿ ಇಲ್ಲಿ ಭಗವಂತನು ಈ ರೀತಿಯಾಗಿ ಅವತಾರವನ್ನು ತೆಗೆದುಕೊಂಡಿದ್ದ, ಮತ್ತೆ ಈ ರೀತಿಯಾಗಿ ಧ್ಯಾನದ ಮುಖಾಂತರ ಸತ್ಯಯುಗದ ಜನರು ಅವನನ್ನು ಪೂಜಿಸಿ ಅವರು ಭಗವದ್ಧಾಮಕ್ಕೆ ಮರಳಿ ಹೋದ್ರು ಅಂಥೇಳಿ ಸತ್ಯಯುಗದ ಬಗ್ಗೆ ಹೇಳ್ತಾರೆ ಕರಭಾಜನ ಮುನಿ. ಮತ್ತೆ ತ್ರೇತಾಯುಗದ ಬಗ್ಗೆ ಹೇಳ್ತಾರೆ, ಈ ರೀತಿಯಾಗಿ ಭಗವಂತನ ಅವತಾರವಾಯಿತು, ಮತ್ತೆ ಆ ಅವತಾರವನ್ನು ಯಜ್ಞದ ಮುಖಾಂತರ, ಆಹುತಿಗಳ ಮುಖಾಂತರ ಪೂಜಿಸಿ ಒಬ್ಬ ವ್ಯಕ್ತಿಯು ಮೋಕ್ಷವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ದ್ವಾಪರ ಯುಗದ ಬಂದಾಗ ಅರ್ಚನೆಯ ಮುಖಾಂತರ ಭಗವಂತನನ್ನು ಪೂಜಿಸಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಕಲಿಯುಗ ಆ ಟೈಮಿಗೆ ಇನ್ನೂ ಇದು ಫ್ಯೂಚರ್, ಇದು ಭವಿಷ್ಯದ ಬಗ್ಗೆ ಹೇಳಿರೋದು.
ಸೊ ಆ ಕಲಿಯುಗದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಅವರು ಈ ಶ್ಲೋಕವನ್ನು ಹೇಳ್ತಾರೆ. ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ. ಸೊ ಕಲಿಯುಗದ ಅವತಾರ ಹೇಗಿರುತ್ತಂತಂದ್ರೆ ಅದು ಕೃಷ್ಣವರ್ಣ ಅಂದ್ರೆ ಕೃಷ್ಣನ ಜಾತಿಗೆ ಸೇರಿದ್ದು, ಅಂದ್ರೆ ಕೃಷ್ಣನೇ. ಇನ್ನೊಂದು ಅರ್ಥ ಅಂತಂದ್ರೆ ಕೃಷ್ಣವರ್ಣ, ಅವ್ರು ಯಾವಾಗ್ಲೂ ಕೃಷ್ಣನ ವರ್ಣನೆ ಮಾಡ್ತಾ ಇರ್ತಾರೆ. ಕೃಷ್ಣಂ ವರ್ಣಯತಿ, ಯಾವಾಗಲೂ ಕೃಷ್ಣನ ವರ್ಣಿಸ್ತಾ ಇರ್ತಾರೆ. ಆದರೆ ಅವರ ಶರೀರದ ಬಣ್ಣ, ಅವರು ಕೃಷ್ಣನೇ ಆಗಿದ್ರು ಕೂಡ ತ್ವಿಷಾ ಅಕೃಷ್ಣಂ, ಅವರ ಶರೀರದ ಬಣ್ಣ ಏನಿರುತ್ತೆ ಅದು ಕೃಷ್ಣನ ಅಂದ್ರೆ ಇದು ಏನು ಮೋಡದ ಕಲರ್ ಅಂತೇಳಿ ಕೃಷ್ಣನ ಬಣ್ಣ ಹೇಳ್ತಾರೆ. ಅದರ ಅಪೋಸಿಟ್ ಅಂದ್ರೆ ಅವರು ಗೌರವರ್ಣದವರಾಗಿರುತ್ತಾರೆ ಅಥವಾ ಸ್ವರ್ಣವರ್ಣದವರು, ತ್ವಿಷಾ ಅಕೃಷ್ಣಂ. ಮತ್ತೆ ಅವರು ತಮ್ಮ ಸಂಗಾತಿಗಳ ಜೊತೆಗೆ ಬರ್ತಾರೆ, ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಮತ್ತೆ ಅವರನ್ನು ಹೇಗೆ ಪೂಜೆ ಮಾಡ್ತಾರೆ, ಈ ಕಲಿಯುಗದ ಅವತಾರದ ಬಗ್ಗೆ ಹೇಳಲಾಯ್ತು. ಎಲ್ಲಾ ಅವತಾರದ ಬಗ್ಗೆ ಹೇಳಿದ್ರು, ಮತ್ತೆ ಹೇಗೆ ಪೂಜಿಸಬೇಕು ಅಂತೇಳಿ ಕೂಡ ಹೇಳಿದ್ರು. 3 ಯುಗದ ಬಗ್ಗೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರದ ಬಗ್ಗೆ. ಕಲಿಯುಗದಲ್ಲಿ ಅವತಾರದ ಬಗ್ಗೆ ವರ್ಣನೆ ಆಯ್ತು, ಅದು ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ ಅಂತೇಳಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಸೊ ಅವರನ್ನು ಹೇಗೆ ಪೂಜಿಸ್ತಾರೆ, ಯಜ್ಞೈ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸುಮೇಧಸಃ. ಸೊ ಅವರ ಪೂಜೆ ಹೇಗಾಗುತ್ತಂತಂದ್ರೆ ಸಂಕೀರ್ತನ ಯಜ್ಞದ ಮುಖಾಂತರ, ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸುಮೇಧಸಃ. ಸೊ ಯಾರು ಬುದ್ಧಿವಂತರಿರ್ತಾರೆ, ಸುಮೇಧಸಃ, ಕಲಿಯುಗದಲ್ಲಿ ಈ ಭಗವಂತನ ಅವತಾರ ಏನಿದೆ ಚೈತನ್ಯ ಮಹಾಪ್ರಭುಗಳು ಅವರನ್ನು ಸಂಕೀರ್ತನ ಯಜ್ಞದ ಮುಖಾಂತರ ಪೂಜಿಸ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಕಲಿಯುಗಕ್ಕೆ ಅವತಾರ ಚೈತನ್ಯ ಮಹಾಪ್ರಭು, ಮತ್ತೆ ಕಲಿಯುಗಕ್ಕೆ ಯುಗಧರ್ಮ ಸಂಕೀರ್ತನ. ಸೊ ಇಲ್ಲೇನು ಶ್ಲೋಕದಲ್ಲಿ ಹೇಳಿದ್ದಾರೆ, ಯಜ್ಞ ಮಾಡೋ ಮುಖಾಂತರ ಒಬ್ಬ ವ್ಯಕ್ತಿ ಈ ಜೀವನದಲ್ಲಿ ಸುಖವಾಗಿದ್ದು ಭಗವಂತನ ಧಾಮಕ್ಕೆ ಹೋಗಬಹುದು, ಇದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಕಲಿಯುಗದಲ್ಲಿ ನಾವು ಈ ಶ್ಲೋಕವನ್ನು ಹೇಗೆ ಅಪ್ಲೈ ಮಾಡಬಹುದು? ಸೊ ಕಲಿಯುಗದಲ್ಲಿ ಇದೇ ಶ್ಲೋಕವನ್ನು ನಾನು ಅಪ್ಲೈ ಮಾಡ್ಬೇಕಂತಂದ್ರೆ, ಕಲಿಯುಗದ ಅವತಾರ ಯಾರು? ಚೈತನ್ಯ ಮಹಾಪ್ರಭು. ಕಲಿಯುಗಕ್ಕೆ ಯಜ್ಞ ಏನು? ಸಂಕೀರ್ತನ ಯಜ್ಞ. ಸೊ ಇದನ್ನು ಬುದ್ಧಿವಂತರಿರೋರು ತಿಳ್ಕೊಳ್ತಾರೆ, ಅದನ್ನು ಗ್ರಾಸ್ ಮಾಡ್ಕೊಳ್ತಾರೆ, ಅದನ್ನು ಗ್ರಹಿಸ್ಕೊಳ್ತಾರೆ. ಸೊ ಹಂಗಾದ್ರೆ ನಾನು ಮಾಡ್ಬೇಕಾಗಿರೋ ಯಜ್ಞ ಏನಂತಂತಂದ್ರೆ ನಾನು ಸಂಕೀರ್ತನ ಯಜ್ಞ ಮಾಡಬೇಕು, ಚೈತನ್ಯ ಮಹಾಪ್ರಭುಗಳನ್ನು ನಾನು ಪೂಜಿಸಬೇಕು. ಸೊ ಇದನ್ನು ಮಾಡೋ ಮುಖಾಂತರ ನಾವು ಇಲ್ಲಿ ಏನು ಕೃಷ್ಣ ಹೇಳ್ತಾ ಇದ್ದಾರೆ ಯಜ್ಞವನ್ನು ಮಾಡ್ಬೇಕಂತೇಳಿ ಅದನ್ನು ನಾವು ಮಾಡಿದಾಗ ಆಗುತ್ತೆ. ಸೊ ಇದೇ ಒಂದು ಭಗವದ್ಗೀತಾ ಕಲಿಯುಗದಲ್ಲಿ ವಿಶೇಷವಾಗಿ ಇದು ಸೀಕ್ರೆಟ್. ಇದು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಾವು ತಿಳಿದುಕೊಳ್ಳೋದು, ಅವರನ್ನು ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಅವರನ್ನು ಈ ಸಂಕೀರ್ತನದ ಮುಖಾಂತರ ನಾವು ಪೂಜಿಸಿದರೆ ನಾವು ಈ ಬದುಕಿನಲ್ಲಿ ಕೂಡ ಸುಖವಾಗಿದ್ಬಿಟ್ಟು ಮುಂದಿನ ಜನ್ಮದಲ್ಲಿ 100% ಗ್ಯಾರಂಟಿಯಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಈ ಕಲಿಯುಗದಲ್ಲಿ ಸಾಕಷ್ಟು ಬುದ್ಧಿಯುಳ್ಳವರು ತನ್ನ ಸಂಗಾತಿಗಳೊಡನೆ ಕೂಡಿರುವ ಭಗವಂತನನ್ನು ಸಂಕೀರ್ತನ ಯಜ್ಞವನ್ನು ಮಾಡಿ ಪೂಜಿಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸಿರುವ ಇತರ ಯಜ್ಞಗಳನ್ನು ಕಲಿಯುಗದಲ್ಲಿ ಮಾಡುವುದು ಸುಲಭವಲ್ಲ. ಆದರೆ ಭಗವದ್ಗೀತೆಯಲ್ಲಿಯೂ ಹೇಳಿರುವಂತೆ ಸಂಕೀರ್ತನ ಯಜ್ಞ ಎಲ್ಲ ಉದ್ದೇಶ ಸಾಧನೆಗಳು ಸುಲಭವೂ ಹೌದು, ಭವ್ಯವೂ ಹೌದು. ಮತ್ತೆ ಭಗವದ್ಗೀತೆಯಲ್ಲೂ ಕೂಡ ಮುಂದೆ ನಾವು ನೋಡ್ತೇವೆ 9ನೇ ಅಧ್ಯಾಯದಲ್ಲಿ ಸತತಂ ಕೀರ್ತಯಂತೋ ಮಾಂ, ಕೃಷ್ಣ ಕೂಡ ಹೇಳಿದ್ದಾರೆ, ಯಾರು ನನ್ನ ಭಕ್ತರಾಗಿದ್ದಾರೆ ಅವರು ಯಾವಾಗ್ಲೂ ನನ್ನ ಕೀರ್ತನೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಅಂತೇಳಿ. ಸೊ ಚೈತನ್ಯ ಮಹಾಪ್ರಭುಗಳು ಏನೋ ಹೊಸದಾಗಿರುವುದನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಇದು ಆಲ್ರೆಡಿ ಎಲ್ಲಾ ಶಾಸ್ತ್ರಗಳಲ್ಲಿ ಇರೋದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಅಲ್ಲೂ ಕೂಡ ಸಂಕೀರ್ತನೆ ಬಗ್ಗೆ ಇದೆ. ಮತ್ತೆ ತುಂಬಾ ಕಡೆ ಈ ಸಂಕೀರ್ತನ ಬಗ್ಗೆ ಬರುತ್ತೆ. ಭಾಗವತಮ ಲಾಸ್ಟ್ ಶ್ಲೋಕ ಕೂಡ ಹೇಳುತ್ತೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರನಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಸೊ ಭಾಗವತಂ ಮುಗಿಯೋದೇ, ಲಾಸ್ಟ್ ಶ್ಲೋಕ ಮುಗಿಯೋದೇ ಈ ಶ್ಲೋಕದಿಂದ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ, ಕೃಷ್ಣನ ನಾಮದ ಸಂಕೀರ್ತನೆ ಮಾಡೋದ್ರಿಂದ ಎಲ್ಲ ಪಾಪಗಳ ಪ್ರಣಾಶವಾಗುತ್ತೆ, ಎಲ್ಲ ದುಃಖಗಳ ಶಮನವಾಗುತ್ತೆ. ಪ್ರಣಾಮ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಸೊ ಅಂತ ಹರಿ ಕೃಷ್ಣನಿಗೆ ನಾನು ನಮನ ಮಾಡುತ್ತೇನೆ ಅಂತೇಳಿ ಅದು ಭಾಗವತದ ಲಾಸ್ಟ್ ಶ್ಲೋಕ. ಮಧ್ಯೆಯೂ ಕೂಡ ಎಷ್ಟೋ ಕಡೆ ನಮಗೆ ಸಂಕೀರ್ತನದ ಬಗ್ಗೆ ಭಾಗವತದಲ್ಲಿ ಬರುತ್ತೆ, ಬೇರೆ ಪುರಾಣಗಳಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾರೆ. ಸೊ ಕಲಿಯುಗಕ್ಕೆ ಇದೊಂದೇ ಮಾರ್ಗ, ಸುಲಭವಾದ ಮಾರ್ಗ, ಆಮೇಲೆ ಗ್ಯಾರಂಟಿಡ್ 100% ರಿಸಲ್ಟ್ ಕೊಡುವಂತ ಒಂದು ಯಜ್ಞ ಇದು ಸಂಕೀರ್ತನ ಯಜ್ಞ. ಸೊ ಪ್ರತಿದಿನ ನಾವು ಇದನ್ನ ಸಂಕೀರ್ತನ ಯಜ್ಞವನ್ನು ಮಾಡಬೇಕು. ಹೇಗೆ ಹಿಂದಿನ ಕಾಲದಲ್ಲಿ ಪ್ರತಿದಿನ ಯಜ್ಞ ಮಾಡ್ತಿದ್ರು, ಗೃಹಸ್ಥರಿಗೆ ಪ್ರತಿದಿನ 5 ಯಜ್ಞ ಮಾಡ್ಬೇಕಂತೇಳಿ ಒಂದು ನಿಯಮ ಇತ್ತು, ಪಂಚಶೂನ ಯಜ್ಞ ಅಂತೇಳಿ. ಸೊ ಕಲಿಯುಗದಲ್ಲಿ ಯಾರಿಗೂ ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ಅದರ ಪ್ರೊಸೀಜರ್ ಗೊತ್ತಿಲ್ಲ, ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಟೈಮ್ ಇಲ್ಲ, ಸಾಮಗ್ರಿಗಳಿಲ್ಲ. ಸೊ ಅತ್ಯಂತ ಸುಲಭವಾಗಿ ನಾವು ಮಾಡ್ಬೇಕಾಗಿರುವಂತದಂತಂದ್ರೆ ಈ ಕೇವಲ ಸಂಕೀರ್ತನ ಯಜ್ಞ. ಅದಕ್ಕೆ ಏನು ಬೇಕಾಗಿಲ್ಲ, ನಮ್ಮ ಬಾಯಿ ಇರುತ್ತೆ, ಬಾರಿಸ್ಲಿಕ್ಕೆ ಏನು ಕರ್ತಾಳ ಮೃದಂಗ ಇಲ್ಲದೆ ಇದ್ರು ಕೈಯಲ್ಲಿ ನಾವು ಚಪ್ಪಾಳಿ ಬಾರಿಸ್ತಾ ಕೂಡ ಕೃಷ್ಣನ ಸಂಕೀರ್ತನವನ್ನು ಮಾಡಬಹುದು. ಮನೆಯವರೆಲ್ಲ ಕೂತ್ಕೊಂಡು ನಾವು ಪ್ರತಿದಿನ ಈ ಸಂಕೀರ್ತನವನ್ನು ಮಾಡಬಹುದು. ಕೇವಲ ಈ ಸಂಕೀರ್ತನ ಮಾಡಿದ್ರೆ ಮಾತ್ರ ನಾವು ನಮ್ಮ ಆತ್ಮವನ್ನು ಶುದ್ಧ ಮಾಡಿಕೊಂಡು ಭಗವಂತನ ಧಾಮಕ್ಕೆ ನಾವು ಮರಳಿ ಹೋಗ್ಬೋದು. ಆಲ್ರೆಡಿ ಟೈಮ್ ಆಗಿದೆ, ಇಲ್ಲಿಗೆ ನಾವು ಇವತ್ತಿನ ಕ್ಲಾಸನ್ನು ಸಮಾಪ್ತಗೊಳಿಸುವ. ನಾವು ಶ್ಲೋಕ ನಂಬರ್ 10 ನೋಡಿದ್ದೇವೆ.
ಮುಂದಿನ ಕ್ಲಾಸಲ್ಲಿ ನಾವು ಶ್ಲೋಕ ನಂಬರ್ 11ರಿಂದ ನೋಡುವ. ಏನಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೋಬೇಕನ್ಸುತ್ತೆ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆ. ಹಾ, ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಈಗ ನೀವು ಹೇಳಿದ್ರಿ ಈ ಕಲಿಯುಗಕ್ಕೆ ಸಂಕೀರ್ತನ ಯಜ್ಞಾನೇ ಇರೋದು, ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅಂತ. ಅದು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ವೇದಗಳು ನಮ್ಗೆ ಹೇಳುತ್ತೆ ಅಂತ ಹೇಳಿದ್ರಿ. ಈಗ ಬೇರೆ ಮತದವ್ರು ಇದ್ದಾರಲ್ಲ ಪ್ರಭು, ಅದು ಕ್ರಿಶ್ಚಿಯನ್ಸ್ ಇರ್ಬೋದು, ಮೊಹಮ್ಮದರ್ ಇರ್ಬೋದು, ಯಾರಾದ್ರೂ ಅವ್ರಿಗೆ ಈ ಸಂಕೀರ್ತನ ಯಜ್ಞ ಬಗ್ಗೆ ತಿಳಿವಿಲ್ವಾ? ಯಾಕಂದ್ರೆ ಅವರ ಒಂದು ಗ್ರಂಥಗಳು ಸಹ ಭಗವಂತನ ಪ್ರತಿನಿಧಿತ್ವವನ್ನು ತಗೊಂಡಿರೋ ಗುರುಗಳ ಮೂಲಕನೇ ಬಂದಿರೋದಲ್ವಾ? ಅವ್ರಿಗೆ ಈ ಸಂಕೀರ್ತನ ಯಜ್ಞದ ಬಗ್ಗೆ ಅರಿವಿಲ್ವಾ? ಅದು ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನಾನ್ ನೋಡಿರೋ ಪ್ರಕಾರ ಅವರಲ್ಲೂ ತುಂಬಾ ಕೀರ್ತನೆ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಸ್ಪೆಷಲಿ ನೀವು ನೋಡಿದ್ರೆ ಅವರಲ್ಲೂ ತುಂಬಾ ಹಾಡುಗಳಿದೆ. ಅಂದ್ರೆ ನಾನು ಕಲ್ತಿದ್ದು ಕೂಡ ಒಂದು ಮಿಷನರಿ ಸ್ಕೂಲಲ್ಲೇ ಅಪ್ ಟು ಹೈಸ್ಕೂಲ್. ಸೊ ಅಲ್ಲಿ ಎಷ್ಟೋ ಹಾಡುಗಳನ್ನು ಹಾಡ್ತಾರೆ. ಅಲ್ಲಿ ಡೈರೆಕ್ಟ್ ಆಗಿ ಭಗವಂತನ ಹೆಸರು ಗೊತ್ತಿಲ್ಲ ಅವ್ರಿಗೆ. ಸೊ ಅವರು ಜನರಿಕ್ ಆಗಿ ಗ್ಲೋರಿಫಿಕೇಶನ್ ಮಾಡ್ತಾರೆ. ಈಗ ನಮ್ಮಲ್ಲಿ ಅಂದ್ರೆ ನಮ್ಗೆ ಕೃಷ್ಣನ ಹೆಸರು, ರೂಪ, ಗುಣ, ಲೀಲೆಗಳು ಎಲ್ಲ ಗೊತ್ತಿರೋದ್ರಿಂದ ಅದನ್ನೆಲ್ಲದನ್ನು ನಾವು ಕೀರ್ತನೆ ಅಂದ್ರೆ ಗ್ಲೋರಿಫಿಕೇಶನ್ ಮಾಡ್ತೇವೆ. ಆಮೇಲೆ ಅವರಲ್ಲೂ ಕೂಡ ಹೆಸರಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಇನ್ ದ ನೇಮ್ ಆಫ್ ಗಾಡ್ ಅಂತ ಹೇಳಿ ಹೇಳ್ತಾರ ಅವ್ರು. ಯಾವಾಗ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಲ್ಲೂ ಕೂಡ ಇನ್ ದ ನೇಮ್ ಆಫ್ ಗಾಡ್ ಅಂತೇಳಿ ಹೇಳ್ತಾರ ಅವ್ರು. ಅಂದ್ರೆ ಅಲ್ಲೂ ಕೂಡ ಭಗವಂತನ ನಾಮದ ಬಗ್ಗೆ ಸ್ಟ್ರೆಸ್ ಮಾಡಿದ್ದಾರೆ. ಈಗ ನಾವು ಕಂಪ್ಲೀಟ್ ಅವರ ಬುಕ್ಸ್ ಏನಿದೆ ಅದನ್ನು ಓದದೇ ಇರೋದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ಏನಿದೆ ಅಂತೇಳಿ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಜನರಲ್ ಅಬ್ಸರ್ವೇಷನ್ ಮಾಡಿರೋದು ನನ್ನ ಪ್ರಕಾರ ಅಲ್ಲಿ ಕೂಡ ತುಂಬಾ ಈ ಭಗವಂತನ ಸ್ತುತಿಗೆ ಕ್ರಿಶ್ಚಿಯಾನಿಟಿಯಲ್ಲಿ ತುಂಬಾ ಸ್ಟ್ರೆಸ್ ಕೊಟ್ಟಿದ್ದಾರೆ. ಅವರು ತುಂಬಾ ಹಾಡುಗಳನ್ನು ಹಾಡ್ತಾರೆ ಭಗವಂತನನ್ನು ಪ್ರೈಸ್ ಮಾಡ್ತಾ. ಬಟ್ ಅವರಲ್ಲಿ ಶುದ್ಧ ಭಕ್ತಿ ಅನ್ನೋದು ಕಡಿಮೆ. ಅವರೆಲ್ಲ ಮಾಡೋದು ಇದನ್ನ ಮಾಡಿದ್ರೆ ನನಗೆ ಇದು ಸಿಗುತ್ತೆ ಅಂತೇಳಿ. ಒರಿಜಿನಲ್ ಟೀಚಿಂಗ್ಸ್ ಏನಿದೆ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಒರಿಜಿನಲ್ ಜೀಸಸ್ ಹೇಳಿರೋದು ಅದರಲ್ಲಿ ತುಂಬಾ ಈಗ ಎಡಿಷನ್ಸ್, ಡಿಲಿಷನ್ಸು, ಆಮೇಲೆ ಅವ್ರದ್ರಲ್ಲಿ ಎಷ್ಟೋ ಪಂಥಗಳಿದೆ. ಸೊ ಒರಿಜಿನಲ್ ಟೀಚಿಂಗ್ಸ್ ಅದು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರದ್ದು 10 ಕಮಾಂಡ್ಮೆಂಟ್ಸ್ ಇದೆ. ಅದರಲ್ಲಿ ಕೂಡ ದೌ ಶಾಲ್ ನಾಟ್ ಕಿಲ್ ಅಂತ ಹೇಳಿದೆ. ಅದನ್ನು ಅವ್ರೀಗ ದೌ ಶಾಲ್ ನಾಟ್ ಮರ್ಡರ್ ಮಾಡಿದ್ದಾರೆ. ಸೊ ತುಂಬಾ ಅದರಲ್ಲಿ ಆಮೇಲೆ ಅದು ಪ್ರಭುಪಾದರು ಉದಾಹರಣೆ ಕೊಡೋದು ಹೇಗೆ ಡಿಕ್ಷನರಿಗಳಿರುತ್ತೆ. ಒಂದು ಸ್ಮಾಲ್ ಡಿಕ್ಷನರಿ ಇರುತ್ತೆ ಪ್ರೈಮರಿ ಸ್ಕೂಲ್ನವ್ರಿಗೆ, ಹೈಸ್ಕೂಲ್ನವ್ರಿಗೆ ಸ್ವಲ್ಪ ದೊಡ್ಡ ಡಿಕ್ಷನರಿ ಇರುತ್ತೆ, PhD ಮಾಡೋರಿಗೆ ಇನ್ನೊಂದು ಡಿಕ್ಷನರಿ ಇರುತ್ತೆ. ಎಲ್ಲ ಡಿಕ್ಷನರಿನೇ. ಅದೇ ತರ ಮ್ಯಾಥಮೆಟಿಕ್ಸ್ ಅಲ್ಲೂ ಲೋವರ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಹೈಯರ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಕ್ಯಾಲ್ಕುಲಸ್, ಟ್ರಿಗ್ನೋಮೆಟ್ರಿ. ಮುಂದೆ ಹೋದಾಗೆ ಇನ್ನು ಹೈಯರ್ ಕಾನ್ಸೆಪ್ಟ್ಸ್ ಅನ್ನ ಹೇಳ್ತಾರೆ. ಸೊ ಇದನ್ನು ನಾವು ಬೇರೆ ಧರ್ಮಗಳೇನಿದೆ ನಾವು ಇನ್ನೊಂದು ನೋಡ್ಬೇಕಂದ್ರೆ ಅದನ್ನು ಯಾರಿಗೆ ಹೇಳಲಾಗಿತ್ತು. ಸೊ ಕ್ರಿಶ್ಚಿಯಾನಿಟಿ ನೋಡ್ಬೇಕಂದ್ರೆ ಅವರೆಲ್ಲ ಕುರಿ ಕಾಯೋರಿದ್ರು. ಆಮೇಲೆ ಇಸ್ಲಾಂ ನೋಡಿದ್ರೆ ಅವರೆಲ್ಲ ಇದು ಆದಿವಾಸಿಗಳು, ಟ್ರೈಬಲ್ಸ್, ಅಂಥವ್ರಾಗಿದ್ರು. ಆದ್ರೆ ಭಗವದ್ಗೀತೆ ಯಾರಿಗೆ ಹೇಳಿದ್ರೆ ಅರ್ಜುನ. ಸೊ ಅರ್ಜುನ ಸಿಚುವೇಶನ್, ಒಂದು ಪೊಸಿಷನ್ ಯಾವ ತರ. ಆಮೇಲೆ ಅವ್ರಿಗೆ ಹೇಳಿರೋದು ನೀನು ಯಾರಿಗೂ ಕೊಲ್ಬೇಡ ಅಂತೇಳಿ. ಆಮೇಲೆ ಹೆಚ್ಚಾಗಿ ಇರೋದು ತುಂಬಾ ಮೊರಾಲಿಟಿ ಟೈಪ್ ಇದೆ. ಒಂದು ಏನು ಮೌಲಿಕ ಶಿಕ್ಷಣ ಇರುತ್ತೆ ಆ ತರ ಇನ್ಸ್ಟ್ರಕ್ಷನ್ಸ್ ಇದೆ ಅವರಿಗೆ. ಯಾಕಂದ್ರೆ ನೀವು ಮ್ಯಾಥ್ಸ್ ಹೇಳ್ಬೇಕು ಪ್ರೈಮರಿ ಸ್ಕೂಲ್ನವ್ರಿಗೆ ಅಂತಂದ್ರೆ ನೀವು ಏನ್ ಹೇಳ್ತೀರಾ? ನೀವು ಅಂಕೆಗಳನ್ನ ಹೇಳ್ತೀರಾ, 1 2 3 4 5 ಅದನ್ನ ಹೇಳ್ತೀರಾ. ಭಾಳ ಅಂದ್ರೆ ನೀವು ಪ್ಲಸ್ ಮೈನಸ್ ಹೇಳ್ಬೋದು. ಇನ್ನು ಡಿವಿಷನ್, ಮಲ್ಟಿಪ್ಲಿಕೇಶನ್ ಹೇಳಲಿಕ್ಕೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಸೊ ಅದು ಇಲ್ಲ, ಅವ್ರಿಗೆ ಹೇಳಿಲ್ಲ ಅಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ನಿಮ್ಗೆ ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲ, ಆಮೇಲೆ ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್ ಇಲ್ಲ ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ ಇದು ಇಲ್ವೇ ಇಲ್ಲ ಅಂತ ಹೇಳಿಲ್ಲ. ಆ ವ್ಯಕ್ತಿ ಈಗ ಅಷ್ಟಿರೋದ್ರಿಂದ ಅವನಿಗೆ ಅಷ್ಟೇ ಹೇಳಲಾಗಿದೆ. ಯಾವಾಗ ಅವನು ಮುಂದಿನ ಸ್ತರಕ್ಕೆ ಬರ್ತಾನೆ ಅವನಿಗೆ ಮುಂದೆ ಹೋದಾಗ ಅಲ್ಜಿಬ್ರಾ ಬೇರೆ ಬೇರೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಈ ಏನು ಬೇರೆ ಶಾಸ್ತ್ರಗಳಿದೆ ಅವು ಒಂಥರ ಪ್ರಿಲಿಮಿನರಿ ಬುಕ್ಸ್ ತರ ಇದೆ. ಆದ್ರೆ ನೀವು ಎಸೆನ್ಸ್ ನೋಡಿದ್ರೆ, ಅದರ ಸಾರ ಏನಂತೇಳಿ ನೋಡಿದ್ರೆ ಅಲ್ಲೂ ಕೂಡ ಭಗವಂತನ ಯಾವುದೇ ಶಾಸ್ತ್ರದಲ್ಲಿ ಕೂಡ ನೀವು ಇಲ್ಲೇ ಇರ್ಬೇಕಂತ ಹೇಳಿ ಹೇಳಲ್ಲ. ಕ್ರಿಶ್ಚಿಯಾನಿಟಿ ಆಗ್ಲಿ ಅಥವಾ ಇಸ್ಲಾಂ ಆಗ್ಲಿ ಅವ್ರು ಯಾರು ಕೂಡ ಇಲ್ಲೇ ಸೆಟ್ಲ್ ಆಗಿ ಅಂತ ಹೇಳಿ ಯಾರು ಹೇಳಲ್ಲ. ಎಲ್ಲರೂ ಹೇಳ್ತಾ ಇರೋದು ನೀವೆಲ್ಲ ಭಗವಂತನ ಧಾಮಕ್ಕೆ ಹೋಗ್ಬೇಕಂತ ಹೇಳಿ. ಆಮೇಲೆ ಅದು ಹೋಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಂತೇಳಿ ಅವ್ರು ಕೆಲವೊಂದು ವಿಧಾನಗಳನ್ನು ಕೊಟ್ಟಿದ್ದಾರೆ. ನೀವು ಎಕ್ಸಾಂಪಲ್ ಮುಸ್ಲಿಂ ಅಂತಂದ್ರೆ ಅವರಿಗೆ ನೀವು ಈ ತರ ಪ್ರೇಯರ್ಸ್ ಮಾಡಬೇಕು, ಡೈಲಿ ಇಷ್ಟು ಸಲ ಪ್ರೇಯರ್ಸ್ ಮಾಡಿ, ವರ್ಷದಲ್ಲಿ ಇಷ್ಟು ದಿವಸ ಉಪವಾಸ ಮಾಡಿ, ಆಮೇಲೆ ಯಾತ್ರೆಗೆ ಹೋಗಿ ದಾನ ಮಾಡಿ. ಸೊ ಅವರಿಗೆ ಕೆಲವೊಂದು ನಿಯಮಗಳನ್ನು ಕೊಟ್ಟಿದ್ದಾರೆ. ಅದೇ ತರ ಕ್ರಿಶ್ಚಿಯಾನಿಟಿಯಲ್ಲೂ ಕೆಲವೊಂದು ನಿಯಮಗಳಿರುತ್ತೆ. ಇದನ್ನು ಮಾಡಿದ್ರೆ ನೀವು ಭಗವಂತನ ಧಾಮಕ್ಕೆ ಹೋಗ್ಬೋದು ಅಂತೇಳಿ. ಆದ್ರೆ ಈಗಿನ ಕಾಲದಲ್ಲಿ ಯಾರು ಹೀಗೆ ಕ್ರಿಶ್ಚಿಯಾನಿಟಿ ಅಷ್ಟೇ ಯಾಕೆ, ಹಿಂದೂ ಧರ್ಮದಲ್ಲೇ ನೋಡಿ. ಈ ಹಿಂದೂ ಧರ್ಮದಲ್ಲಿ ಎಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆ?
ಜೀವನದ ಮೂಲ ಉದ್ದೇಶ ನಾವು ಭಗವಂತನ ನಾಮಕ್ಕೆ ಹೋಗ್ಬೇಕಂತೇಳಿ. ಸೊ ಎಲ್ಲಾ ಇದರಲ್ಲೂ ನಿಮ್ಗೆ ಆತರ ಜನ ಸಿಗ್ತಾರೆ. ಕೇವಲ ತಮ್ಮ ಆಸೆಗಳನ್ನು ಪೂರೈಸಲಿಕ್ಕೆ ಫಾಲೋ ಮಾಡ್ತಾ ಇರುವವರು ಅಥವಾ ಅಜ್ಞಾನದಲ್ಲಿ ಫಾಲೋ ಮಾಡ್ತಾ ಇರುವವರು. ಸೊ ಹೀಗಾಗಿ ಅಲ್ಲೂ ಕೂಡ ಇರುತ್ತೆ. ಆದ್ರೆ ನಾವು ಅದನ್ನ ಕಂಪ್ಲೀಟ್ ಸ್ಟಡಿ ಮಾಡದೇ ಇರೋದ್ರೆ ನಾವು ಪೂರ್ಣ ಅದನ್ನ ಕಂಪ್ಲೀಟ್ ಆಗಿ ಹೇಳಲಿಕ್ಕೂ ಆಗಲ್ಲ. ಆದ್ರೆ ಎಲ್ಲದರಲ್ಲೂ ಉದ್ದೇಶ ಏನಂತಂದ್ರೆ ನಾವು ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಆಮೇಲೆ ಇಸ್ಲಾಂ ಅಲ್ಲೂ ಕೂಡ ಒಂದು 100 ಹೆಸರುಗಳ ವರ್ಣನೆ ಇದೆ, 100+. ಅವ್ರೇನು ಅಲ್ಲ ಅಂತೇಳಿ ಹೇಳ್ತಾರೆ. ಆತರ ಒಂದು 100 ಅಥವಾ 108 ಅಥವಾ 110 ಎಷ್ಟು ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ, ಅಷ್ಟು ಹೆಸರುಗಳಿದೆ. ಅವ್ರೇನಲ್ಲ ಅಂತ ಹೇಳಿ ಹೇಳ್ತಾರಲ್ವಾ. ಫಾರ್ ಎಕ್ಸಾಂಪಲ್ ರಹೀಮ್ ಅಂತೇಳಿದೆ. ರಹೀಮ್ ಅಂತಂತಂದ್ರೆ ಮರ್ಸಿಫುಲ್ ಅಂತೇಳಿ. ಈಗ ನಾವು ಹೇಳ್ತೇವೆ ಕೃಷ್ಣ ಇಸ್ ದ ಮೋಸ್ಟ್ ಮರ್ಸಿಫುಲ್, ನಮೋ ಮಹಾವದಾನ್ಯ ಅಂತೇಳಿ ಚೈತನ್ಯ ಮಹಾಪ್ರಭು ನಾವು ಕರಿತೇವೆ. ಸೊ ಅವರಲ್ಲೂ ಕೂಡ ಗುಣಗಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೆಲವೊಂದು ಹೆಸರುಗಳಿದೆ. ಆಮೇಲೆ ಅವರು ಯಾವಾಗ್ಲೂ ಭಗವಂತನ ಹೆಸರೇ ತಗೊಳ್ತಾ ಇರ್ತಾರೆ. ಅವರಲ್ಲಿ ಅವರು ಜಪ ಮಾಡ್ತಾರೆ. ನೀವು ನೋಡಿರ್ಬೋದು, ಕೆಲವರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಆದ್ರೂ ಕೂಡ ಅವರು ರೋಸರಿ ಬೀಡ್ಸ್ ಏನೋ ಇಟ್ಕೊಂಡು ಅವರೇನೋ ಜಪ ಮಾಡ್ತಿರ್ತಾರೆ. ಆದ್ರೆ ಅವು ಪ್ರಿಲಿಮಿನರಿ ಇದ್ದಂಗೆ. ಮತ್ತೆ ಅವರಲ್ಲಿ ಎಷ್ಟೋ ಪಾಪಗಳನ್ನು ಕೂಡ ಮಾಡ್ತಾರೆ. ಅವರಿಗೆ ಇದು ಮೀಟ್ ಈಟಿಂಗ್ ಅದೆಲ್ಲ ದೇ ಡೋಂಟ್ ಸೀ ಇಟ್ ಆಸ್ ಸಿನ್. ಅಟ್ಲೀಸ್ಟ್ ಹಿಂದೂಗಳಲ್ಲಿ ಇದಾದ್ರೂ ಇರುತ್ತೆ, ಇದು ಮಾಂಸ ತಿನ್ನೋದು ಪಾಪ ಅಂತೇಳಿ. ಆದ್ರೆ ಅವರಲ್ಲಿ ಅದೆಲ್ಲ ಕಾಮನ್ ಇದೆ. ಮೀಟ್ ಈಟಿಂಗ್ ಇಸ್ ವೆರಿ ಕಾಮನ್ ಥಿಂಗ್ ಇದೆ. ಸೊ ಅವರಿಗೆ ಭಗವಂತನ ಧಾಮಕ್ಕೆ ಹೋಗೋದು ಆಕ್ಚುಲಿ ಪ್ರಾಕ್ಟಿಕಲಿ ತುಂಬಾ ಡಿಫಿಕಲ್ಟ್ ಇರುತ್ತೆ. ಇಷ್ಟೆಲ್ಲ ಪಾಪಕೃತ್ಯಗಳನ್ನು ಮಾಡಿದ್ರೆ ಅವರು ಭಗವಂತನ ಧಾಮಕ್ಕೆ ಹೋಗೋದಂತೂ ಡೌಟ್ಫುಲ್ ಇರುತ್ತೆ. ಆದ್ರೆ ಕಲಿಯುಗದಲ್ಲಿ ಏನಾಗುತ್ತಂತಂದ್ರೆ, ಹೇಗೆ ಇದು ಮುಂದೆ ಚೈತನ್ಯ ಮಹಾಪ್ರಭುಗಳ ಏನು ಸಂಕೀರ್ತನ ಮೂಮೆಂಟ್ ಇದೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಈಗಲೇ ನೋಡಿ, ಎಷ್ಟೋ ವಿಶ್ವದಾದ್ಯಂತ ಇದು ಸ್ಪ್ರೆಡ್ ಆಗಿದೆ. ಎಷ್ಟೋ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಜೀವ್ಸು ಅವರೆಲ್ಲ ಆಲ್ರೆಡಿ ಡಿವೋಟಿಸ್ ಆಗಿದ್ದಾರೆ. ಪ್ರಭುಪಾದರು ಹೋಗಿ ಇಡೀ ಜಗತ್ತಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಮುಂದೆ ಇದೇನಾಗುತ್ತೆ, ಇದು ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದು 10,000 ವರ್ಷ ಏನಿದೆ, ಇದು ಕಲಿಯುಗದ ಒಳಗಡೆನೆ ಗೋಲ್ಡನ್ ಪೀರಿಯಡ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಅವಾಗ ಇದು ಚೈತನ್ಯ ಮಹಾಪ್ರಭುದು ಮೂಮೆಂಟ್ ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಆ ಟೈಮ್ದಲ್ಲಿ ಎಷ್ಟೋ ಜನ ಅಲ್ಲಿ ಹುಟ್ಟಿದ್ರು ಕೂಡ, ಕ್ರಿಶ್ಚಿಯನ್ ಧರ್ಮದಲ್ಲಾಗ್ಲಿ, ಜೀವ್ಸ್ ಆಗಲಿ ಅಥವಾ ಮುಸ್ಲಿಮ್ಸ್ ಆಗಿರ್ಲಿ, ಅವರು ಕೂಡ ವೈಷ್ಣವರಾಗ್ತಾರೆ. ಆಮೇಲೆ ಪ್ರಭುಪಾದರು ಹೇಳಿರೋದು ಇದು ಕೂಡ ಏನು ಇಸ್ಲಾಂ ಇದೆ ಅದು ಕೂಡ ಒನ್ ಲೆವೆಲ್ ಅಲ್ಲಿ ಅದು ವೈಷ್ಣವಿಸಮ್ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಅಲ್ಲೂ ಭಗವಂತನಿಗೆ ಶರಣಾಗ್ಬೇಕಂತ ಹೇಳಿ ಹೇಳಿದ್ದಾರೆ. ಇಸ್ಲಾಂ ಅಲ್ಲಿ ಕೂಡ ಅವರು ಸರೆಂಡರ್ ಆಗ್ಬೇಕಂತ ಹೇಳಿದ್ರು. ಯು ಹ್ಯಾವ್ ಟು ಸರೆಂಡರ್ ಟು ಅಲ್ಲಾ ಅಂತ ಹೇಳಿ ಹೇಳ್ತಾರೆ. ನೇಮ್ ಮೇ ಬಿ ಡಿಫರೆಂಟ್, ಬಟ್ ದೇ ಆರ್ ರೆಫರಿಂಗ್ ಟು ದ ಸೇಮ್ ಪರ್ಸನ್. ದೇ ಮೇ ನಾಟ್ ನೋ, ಬಟ್ ಅಲ್ಟಿಮೇಟ್ಲಿ ದ ಸಬ್ಜೆಕ್ಟ್ ಮ್ಯಾಟರ್ ಇಸ್ ದ ಸೇಮ್. ಯಾರ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ಅದು ಸೇಮ್. ಪ್ರಭುಪಾದರು ಇದಕ್ಕೆ ಇನ್ನೊಂದು ಕಡೆ ಒಂದು ಕನ್ವರ್ಸೇಷನ್ ಹೇಳ್ತಾರೆ. ಈಗ ಒಂದು ಹೂ ಇದೆ, ಗುಲಾಬಿ ಹೂ ಇದೆ. ಸೊ ಅದಕ್ಕೆ ನಾನು ಗುಲಾಬಿ ಅಂತ ಹೇಳಿ ಕರಿಬೋದು, ಬೇರೆ ದೇಶದಲ್ಲಿ ಅದನ್ನು ರೋಸ್ ಅಂತ ಹೇಳಿ ಕರೀತಾರೆ, ಇನ್ನೊಂದು ದೇಶದಲ್ಲಿ ಏನೋ ಬೇರೆ ಹೆಸರು ಇರ್ತಾರೆ. ಸೊ ನಾವು ಹೆಸರು ಮೇಲೆ ಜಗಳಾಡ್ಬೋದು. ಆದ್ರೆ ನಾವು ಗುಣಗಳನ್ನು ಪರಿಶೀಲಿಸಿದ್ರೆ, ನಿಮ್ದು ಗುಲಾಬಿ ಹೂ ಯಾವ ತರ ಇದೆ, ಯಾವ ತರ ಇದೆ, ನಮ್ಮ ರೋಸು ಅದೇ ತರ ಇದೆ, ಆಮೇಲೆ ಅದ್ರ ವಾಸನೆ ಯಾವ ತರ ಇದೆ, ಈ ತರ ಇದೆ, ರೋಸ್ದು ವಾಸನೆ ಇರ್ತಾರೆ. ಸೊ ನಾವು ಗುಣಗಳನ್ನು ನೋಡಿದಾಗ ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವು ವಿ ಆರ್ ರೆಫರಿಂಗ್ ಟು ದ ಸೇಮ್ ಆಬ್ಜೆಕ್ಟ್. ಓಕೆ Mataji, you have Hare Krishna Mataji. Radhika Mataji, you have some question? ನಿಮ್ದು ಮೈಕ್ ಮ್ಯೂಟೆಡ್ ಇದೆ. ಓಕೆ, ಸೊ ವಿ ವಿಲ್ ಸ್ಟಾಪ್ ಅವರ್ ಕ್ಲಾಸ್ ಹಿಯರ್. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ನಾವು ಸಮಾಪ್ತಿ ಮಾಡುವ. ಕ್ಲಾಸ್ ಅಟೆಂಡ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು.